ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ EQ TV ಕರ್ನಾಟಕ. ನಾನು ನಿಮ್ಮ ಶಿವಲಿಂಗ್ ಗೊಂಬಿಗೂಡು. ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿ ಸಂಶೋಧಕರು, ಬಹುಜನ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ವಿಠಲ್ ವಗ್ಗನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ಬಲಗೈ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಕಾಂತ್ ಸಿಂಗೆ ಅವರು ಕೂಡ ಇವತ್ತು ನಮ್ಮ ಜೊತೆ ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸರ್, ಮೊದಲನೇ ಕ್ವಶನು ತಮಗೆ ವಿಠಲ್ ವಗ್ಗನ್ ಸರ್ ಅವರಿಗೆ, ಹೊಲೆಯ ಸಂಬಂಧಿತ ಜಾತಿಗಳನ್ನು ಇತರೆ ಪ್ರವರ್ಗದಲ್ಲಿ ಸೇರಿಸಿದ್ದಾರೆ ಎಂದು ಬಲಗೈ ಸಮುದಾಯದ ಆರೋಪವಾಗಿದೆ ಸರ್. ಇಲ್ಲ, ಬಲಗೈ ಸಮುದಾಯದ ಆರೋಪವಾಗಿದೆ. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ನಾವು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ನಾಗಮೋಹನ್ ದಾಸ್ ಅವರ ವರದಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ವರದಿ 101 ಜಾತಿಯ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥದ್ದಲ್ಲ, ಕೆಲವೊಂದು ಸಮುದಾಯಗಳಿಗೆ ಓಲೈಕೆ ಮಾಡ್ತಕ್ಕಂಥ ಮತ್ತು ಅವರ ಅಭಿವೃದ್ಧಿಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸಿದ್ಧಪಡಿಸಿರ್ತಕ್ಕಂಥ ವರದಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಜೊತೆಗೆ ಇಲ್ಲಿವರೆಗೆ ಒಗ್ಗಟ್ಟಾಗಿರ್ತಕ್ಕಂಥ ಈ ಛಲವಾದಿ ಸಮುದಾಯವನ್ನು ವಿಘಟನೆಗೊಳಿಸಿ, ಅಂದರೆ ಬಾಕೋಡ, ಪರಯ್ಯ, ಛಲವಾದಿ, ಚಾಂಡಾಲ ಈ ರೀತಿ ಪದಗಳನ್ನು ಪ್ರವರ್ಗ 1ರಲ್ಲಿ, ಪ್ರವರ್ಗ 4ರಲ್ಲಿ ಮತ್ತು ಪ್ರವರ್ಗ 2ರಲ್ಲಿ ಸೇರಿಸೋದ್ರ ಮೂಲಕ ಅವನ್ನು ವಿಘಟನೆ ಮಾಡಿರ್ತಕ್ಕಂಥ ನಾವು ಗಮನಿಸ್ತೀವಿ. ಇದು ಗೌರವಾನ್ವಿತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಯಾವುದೇ ಸರ್ಕಾರದ ಅಧಿಕೃತ ದಾಖಲೆಗಳನ್ನು ಆಧರಿಸಿ ಮಾಡಿರ್ತಕ್ಕಂಥದ್ದಲ್ಲ. ಆ ವರದಿ ನೋಡಿದಾಗ ನಮಗೆ ಗಮನಕ್ಕೆ ಬರೋದೇನೆಂದರೆ, ಬಹುಶಃ ಯಾರೋ ಓಲೈಕೆಗಾಗಿ ಮಾಡಿದ್ರು ಅಥವಾ ಕಾಣದ ಕೈಗಳ ಕೆಲಸ ಈ ಕೃತ್ಯ ಮಾಡಿದೆವು ಅಂತ ನಮಗೆ ಅನ್ನಿಸ್ತದೆ. ಉದಾಹರಣೆಗಾಗಿ ನಾವು ಸರ್ಕಾರಿ ದಾಖಲೆಗಳನ್ನು ಗಮನಿಸಿದಾಗ 2015ರಲ್ಲಿ ಕರ್ನಾಟಕ ಸರ್ಕಾರ ದಾಖಲೆ ಮಾಡಿ ಮತ್ತು ಶಿಫಾರಸು ಮಾಡಿರ್ತಕ್ಕಂಥದ್ದು 2015ರಲ್ಲಿ ಈ ಒಂದು ಜಾತಿ ಮತ್ತು ಆ ಜಾತಿ ಸಂಬಂಧಿತ ಪಟ್ಟಿಗಳಿವೆ. ಅಂದರೆ ಮಾದಿಗ ಸಂಬಂಧಿತ ಜಾತಿಗಳ ಪಟ್ಟಿ ಇದರಲ್ಲಿದೆ. ಈ ಪಟ್ಟಿಯಲ್ಲಿ, ಈ ಮಾದಿಗ ಸಂಬಂಧಿತ ಜಾತಿಗಳ ಈ ಪಟ್ಟಿಯಲ್ಲಿ ಈ ಶಿಫಾರಸಿನ ಪತ್ರ ಇದು ಸರ್ಕಾರದ್ದು. ಇದರಲ್ಲಿ ಎಲ್ಲೂ ಕೂಡ ನಾವು ಪರಯ್ಯ ಅಂತಕ್ಕಂಥದ್ದು ಮಾದಿಗ ಸಂಬಂಧಿತ ಜಾತಿಯಂತೆ ಇದರಲ್ಲೂ ಕೂಡ ಇಲ್ಲ. ಎರಡನೇದಾಗಿ ಬಾಕುಡ ಅಂತಕ್ಕಂಥ ಜಾತಿ ಮಾದಿಗ ಸಂಬಂಧಿತ ಅಂತಕ್ಕಂಥ ಇದರಲ್ಲಿ ಎಲ್ಲೂ ಇಲ್ಲ. ಆದರೆ ಮುಖ್ಯವಾಗಿರ್ತಕ್ಕಂಥದ್ದು ಹೊಲೆಯ ಸಮುದಾಯ ಪ್ರತಿಪಾದನೆ ಮಾಡತಕ್ಕಂಥ ಒಂದು ಅಂಶಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ದಾಖಲೆ ಏನಿದೆ ಅಂದರೆ, ಇದು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿರ್ತಕ್ಕಂಥ ಒಂದು ಅಂಕಿ ಸಂಖ್ಯೆ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 2020ರಿಂದ ಇಲ್ಲಿವರೆಗೆ ಲಾಭಗಳನ್ನು ಪಡೆದಿರ್ತಕ್ಕಂಥ ಜಾತಿಯ ಪಟ್ಟಿ. ಈ ಪಟ್ಟಿಯಲ್ಲಿ ಬಾಕಡ್, ಚಾಂಡಾಲ್, ಹೊಲೇರ್, ಪರಯ್ಯ ಈ ಸಮುದಾಯದ ಜನರು ಹೊಲೆಯ ಸಂಬಂಧಿತ ಜಾತಿಗಳಾಗಿದ್ದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದಿಂದ ಸೌಲಭ್ಯಗಳನ್ನು ಪಡೆದಿದ್ದಾರೆ. ಈ ಪಟ್ಟಿ ಏನು ಹೇಳುತ್ತೆ, ಈ ಎದುರು ಮಾದಿಗ ಸಂಬಂಧಿತ ಜಾತಿಗಳ ಪಟ್ಟಿ ಇದು ಸರ್ಕಾರದ ಅಧಿಕೃತ ದಾಖಲೆ. ಇದರಲ್ಲೆಲ್ಲೂ ಕೂಡ ಬಾಕಡ್, ಚಾಂಡಾಲ, ಪರಯ್ಯ ಇವು ಮಾದಿಗ ಸಂಬಂಧಿತ ಜಾತಿಗಳು ಅಂತೇಳಿ ಇಲ್ಲ. ಇದು ಒಂದನೇ ದಾಖಲೆ ನಿಮ್ಗೆ ಕೊಡ್ತಕ್ಕಂಥದ್ದು. ಎರಡನೇದೇನಪ್ಪ ಅಂದರೆ, ಈ ಬಾಕಡ್ ಅಂತಕ್ಕಂಥದ್ದು ನಾಗಮೋಹನ್ ದಾಸ್ ಅವರ ವರದಿಯ ಪುಟ ಸಂಖ್ಯೆ 992ರಲ್ಲಿ ಬಾಕಡ್ ಅಂತಕ್ಕಂಥ ಪ್ರವರ್ಗ 2ರಲ್ಲಿ ಸೇರಿಸಿದ್ದಾರೆ. ಆದರೆ ಈ ಭಾರತದ ಒಂದು ಶ್ರೇಷ್ಠ ಕುಲ ಸಮೀಕ್ಷೆ ಅಧ್ಯಯನ ಮಾಡಿರ್ತಕ್ಕಂಥ ಎಡ್ಗರ್ ಥರ್ಸ್ಟನ್ ಅವರು ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇನ್ ಇಂಡಿಯಾ ಪುಟ ಸಂಖ್ಯೆ 329ರಲ್ಲಿ ಬಾಕಡ್ ಅಂತಕ್ಕಂಥದ್ದು ಇದು ಹೊಲೆಯ ಸಂಬಂಧಿತ ಜಾತಿ ಅಂತಕ್ಕಂಥದ್ದು ನಾವು ಇದರಲ್ಲಿ ನೋಡ್ತೀವಿ. ಇದು ಕುಲ ಸಂಬಂಧಿತ ಅಧ್ಯಯನ ಮಾಡಿರ್ತಕ್ಕಂಥ ವರದಿ, ಇದು ಸರ್ಕಾರಿ ಅಧಿಕೃತ ದಾಖಲೆ. ಇದರಲ್ಲಿ ಬಾಕಡ್ ಅಂತಕ್ಕಂಥದ್ದು ಹೊಲೆಯ ಸಂಬಂಧಿತ ಜಾತಿಯನ್ನು ಸೇರಿಸಿದ್ದಾರೆ. ಇನ್ನು ಎರಡನೇದು ಚಾಂಡಾಲ ಅಂತಕ್ಕಂಥದ್ದು ಇದು ಮಾದಿಗ ಸಂಬಂಧಿತ ಜಾತಿಗಳಂದರೆ ಈ ವರದಿಯಲ್ಲಿ ಮಾದಿಗರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ಪುಟ ಸಂಖ್ಯೆ 1426ರಲ್ಲಿ ಹೊಲೆಯ ಅಂದರೆ ಚಾಂಡಾಲ ಅಂತ ದಾಖಲೆ ಇದೆ. ಅಂದರೆ ಚಾಂಡಾಲ ಜಾತಿ ಹೊಲೆಯ ಪ್ರವರ್ಗದಲ್ಲಿ ಸೇರಿಸಬೇಕೇ ವಿನ ಮಾದಿಗ ಪ್ರವರ್ಗದಲ್ಲಿ ಸೇರಿಸಬಾರ್ದು. ಇನ್ನು ಮೂರನೇದು ಏನು ಸೇರಿಸಿದ್ದಾರೆ ಅಂದರೆ, ಈ ಹೊಲೆಯರ್ ಅಂತಕ್ಕಂಥದ್ದು ಪುಟ ಸಂಖ್ಯೆ 248ರಲ್ಲಿ ಸೇರಿಸಿದ್ದಾರೆ. ಇದನ್ನು
ಈ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿರ್ತಕ್ಕಂಥ ಯಾರು ಗುಸ್ತವ್ ಸಾಲಮನ್ ಓಪರ್ಟ್ ಅಂತಕ್ಕಂಥವ್ರು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ರಿ ದ್ರಾವಿಡಿಯನ್ಸ್ ಅಂತೂ ಪುಟ ಸಂಖ್ಯೆ 14ರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಮತ್ತು ಪುಟ ಸಂಖ್ಯೆ ಗುಸ್ತವ್ ಸಾಲಮನ್ ಓಪರ್ಟ್ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ. ನಾನು ನಿಮಗೆ ಓದಿ ಹೇಳ್ತೀನಿ ಪರಯದ ಬಗ್ಗೆ. ಇನ್ ಮೈಸೂರ್ ದ ಹೊಲೆಯ ಆರ್ ಹೊಲೆಯ ಟೇಕ್ ದ ಪ್ಲೇಸ್ ಆಫ್ ದಿ ಪರಯ್ಯ. ಅಂದರೆ ಮೈಸೂರಿನ ಹೊಲೆಯರು ಪರಯ ಸಮುದಾಯ ಇವೆರಡೂ ಕೂಡ ಸೆನೋನಿಮಸ್ ವರ್ಡ್ ಅಂತಕ್ಕಂಥ ದ ವರ್ಡ್ ಹೊಲೆಯ ಮೇ ಬಿ ಅನದರ್ ಫ್ರಾಮ್ ದ ಪರಯ್ಯ. ಅಂದರೆ ಪರಯ್ಯ ಮತ್ತು ಹೊಲೆಯ ಎರಡೂ ಕೂಡ ಒಂದೇ ಸಂವಾದಿ ಪದಗಳಾಗಿವೆ ಅಂತಕ್ಕಂಥದ್ದು. ಇದು ನಾನು ಹೇಳ್ತಲ್ಲ, ಕುಲಶಾಸ್ತ್ರೀಯ ಅಧ್ಯಯನ ಮಾಡಿರ್ತಕ್ಕಂಥ ಗುಸ್ತವ್ ಸಾಲಮನ್ ಓಪರ್ಟ್ ಅವರು ದ್ರಾವಿಡಿಯನ್ಸ್ ಅಂತಕ್ಕಂಥ ತಮ್ಮ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು. ಇನ್ನು 4ನೇ ವಿಷಯ ಏನಪ್ಪ ಅಂದರೆ, 4ನೇ ಅಂಶ ಅವರು ಹೊಲೆಯದಿಂದ ಕಿತ್ತಾಕಿರ್ತಕ್ಕಂಥದ್ದು ಪರಯ್ಯ ಅಂತಕ್ಕಂಥದ್ದು. ಪರಯ್ಯ ಅಂತಕ್ಕಂಥದ್ರ ಬಗ್ಗೆ ನಮಗೆ ಮೈಸೂರು ಗೆಜೆಟ್ ಮತ್ತು ಎಡ್ಗರ್ಡ್ ಥರ್ಸ್ಟನ್ ಅವರ ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇನ್ ಇಂಡಿಯಾ ಪುಟ ಸಂಖ್ಯೆ 329ರಲ್ಲಿ ಪರಯ್ಯ, ಪುಲಿಯ ಮತ್ತು ಹೊಲೆಯ ಇವು 3 ಸಂವಾದಿ ಪದಗಳಾಗಿವೆ ಅಂತಕ್ಕಂಥದ್ದು ಎಡ್ಗರ್ಡ್ ಥರ್ಸ್ಟನ್ ಅವರು ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇನ್ ಇಂಡಿಯಾ ಪುಟ ಸಂಖ್ಯೆ 329ರಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು. ಸೊ ಹೀಗೆ ಮೈಸೂರು ಗೆಜೆಟ್ ವ್ಯಾಲ್ಯೂಮ್ ನಂಬರ್ 4ರಲ್ಲಿ ಮೈಸೂರು ಗೆಜೆಟ್ನಲ್ಲೂ ಕೂಡ ಹೊಲೆಯ, ಪುಲಿಯ ಮತ್ತು ಪರಯ್ಯ, ಮಹಾರ್ ಇವು 4 ಕೂಡ ಒಂದೇ ಜಾತಿಯ ಸಂವಾದಿ ಪದಗಳಾಗಿವೆ. ಅಂದರೆ ಒಂದೇ ಕಮ್ಯುನಿಟಿಗೆ ಒಂದೇ ಕುಲಕ್ಕೆ ಸೇರಿದ ಪದಗಳಾಗಿವೆ ಅಂತಕ್ಕಂಥದ್ದನ್ನು ದಾಖಲೀಕರಣ ಮಾಡಿರ್ತಕ್ಕಂಥದ್ದು. ನಿಮ್ಮ ಪ್ರಶ್ನೆ ಅರ್ಥ, ನಿಮ್ಮ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿ ಎಡ್ಗರ್ಡ್ ಥರ್ಸ್ಟನ್ ಅವರು, ಗುಸ್ತವ್ ಸಾಲಮನ್ ಓಪರ್ಟ್ ಅವರು, ಮೈಸೂರು ಗೆಜೆಟ್ಟು ಮತ್ತು ಕುಲಶಾಸ್ತ್ರೀಯ ಅಧ್ಯಯನಗಳು ಇವೆಲ್ಲವೂ ಸರ್ಕಾರದಿಂದ ನೇಮಕಗೊಂಡಿರ್ತಕ್ಕಂಥ ಒಂದು ಸಮಿತಿಗಳು ಅಥವಾ ಲೇಖಕರಿಂದ ಲಿಖಿತ ರೂಪದಲ್ಲಿರ್ತಕ್ಕಂಥ ಸರ್ಕಾರಿ ದಸ್ತಾವೇಜುಗಳಲ್ಲಿ ನಾವು ಚಾಂಡಾಲ, ಛಲವಾದಿ, ಪರಯ್ಯ, ಹೊಲೆ ಅಂತಕ್ಕಂಥದ್ದು ಹೊಲೆ ಸಂವಾದಿ ಪದಗಳ ವಿನ ಮಾದಿಗ ಅಲ್ಲ ಅಂತ ಸ್ಪಷ್ಟತೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಸರ್ಕಾರಿ ದಸ್ತಾವೇಜುಗಳಲ್ಲೂ ಕೂಡ ಎಲ್ಲೂ ಕೂಡ ಮಾದಿಗ ಸಮುದಾಯದಲ್ಲಿ ಪ್ರವರ್ಗದಲ್ಲಿ ಸೇರಿಸಿರ್ತಕ್ಕಂಥ ಎಲ್ಲೂ ಇಲ್ಲವೇ ಇಲ್ಲ. ಆ ಪದಗಳು ಸರ್ಕಾರಿ ದಾಖಲೆಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ವಲಯದಲ್ಲಿ ಸೇರಿಸಿರ್ತಕ್ಕಂಥದ್ದು. ಅದಕ್ಕಾಗಿ ಹೊಲೆಯ ಸಮುದಾಯದವ್ರಿಗೆ ಕೇಳ್ತಕ್ಕಂಥದ್ದು, ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಸಂಬಂಧಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಭಾಷೆಯಲ್ಲಿರ್ತಕ್ಕಂಥ ಪದಗಳೇನಿಲ್ಲ, ಪರಯ್ಯ, ಚಾಂಡಾಲ ಇವೆಲ್ಲವೂ ಕೂಡ ವಲಯ ಪ್ರವರ್ಗದಲ್ಲಿ ದಾಖಲೆ ಮಾಡಬೇಕು, ತಪ್ಪಾಗಿ ದಾಖಲೆ ಆಗಿದೆ ಅಂತಕ್ಕಂಥದ್ದು. ಎಸ್, ಇದೊಂದು ಉದ್ದೇಶಪೂರ್ವಕವಾಗಿ ದಾಖಲೆ ಮಾಡಿರ್ತಕ್ಕಂಥ ಅಂಕಿ ಸಂಖ್ಯೆ ಮತ್ತು ಪ್ರವರ್ಗಗಳ ವಿಂಗಡಣೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆಗಿದೆ ವಲಯ ಸಮುದಾಯದು. ಸೊ ಅದಕ್ಕಾಗಿ ಈ ದಾಖಲೆಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ಓಕೆ ಸರ್, ತಮಗೀಗ ಬಗನ್ ಸರ್, ತಮಗೀಗ 2ನೇ ಕ್ವಶನ್ ಅಂತಂದರೆ, ಈಗಾಗಲೇ ಬೇಡ ಜಂಗಮರನ್ನ ಒಳ ಮೀಸಲಾತಿಯಲ್ಲಿ ವರದಿಯಲ್ಲಿ ಮೂಲ ಅಸ್ಪೃಶ್ಯರ ಜೊತೆಗೆ ಏನು ಸೇರಿಸಿದಾರಲ್ಲವ, ಈಗ ಬೇಡ ಜಂಗಮರನ್ನ ಮೂಲ ಅಸ್ಪೃಶ್ಯರ ಜೊತೆಗೆ ಈಗ ಒಳ ಮೀಸಲಾತಿಯಲ್ಲಿ ಸೇರಿಸಿದ್ದಾರೆ. ಆ ಒಳ ಮೀಸಲಾತಿಯಲ್ಲಿ ಬೇಡ ಜಂಗಮರನ್ನು ಸೇರಿಸಿದ್ದಕ್ಕಾಗಿ ಈಗ ಆಗ್ತಿರ್ತಕ್ಕಂಥ ತೊಡಕು ಮತ್ತು ತೊಂದರೆಗಳೇನಂತ? ಹೌದು, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, 1988ರಲ್ಲಿ ಕರ್ನಾಟಕ ಸರ್ಕಾರವು 19/11/1988ರಲ್ಲಿ ಒಂದು ಆದೇಶ ಮಾಡಿದೆ. ವೀರಶೈವ ಲಿಂಗಾಯತರು ಅಥವಾ ವೀರಶೈವ ಜಂಗಮರು ಬೇಡ ಜಂಗಮರಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ 2025 ಜೂನ್ 30ನೇ ತಾರೀಕು ದಿವಸ ಗುಲ್ಬರ್ಗ ಉಚ್ಚ ನ್ಯಾಯಾಲಯದಲ್ಲಿ ರವೀಂದ್ರ ಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ಜಜ್ಮೆಂಟ್ ಆಗಿದೆ. ಏನು, ವೀರಶೈವ ಲಿಂಗಾಯತರು ಅವರು ಬೇಡ ಜಂಗಮರಲ್ಲ, ಇವರಿಗೆ ಮೀಸಲಾತಿ ಸೌಲಭ್ಯ ಪಡೆಯಲು ಅರ್ಹತೆ ಇಲ್ಲ, ಅರ್ಹರಲ್ಲ ಅಂತಕ್ಕಂಥದ್ದು. ಆದಾಗ್ಯೂ ಕೂಡ ಒಳ ಮೀಸಲಾತಿ ಸಮೀಕ್ಷೆಯ ವರದಿ ಆಗಸ್ಟ್ 4ಕ್ಕೆ ಸಲ್ಲಿಸಿದರು. ಈ ಜಜ್ಮೆಂಟ್ ಆಗಿರ್ತಕ್ಕಂಥದ್ದು ಜೂನ್ 30, ಅಂದರೆ 2 ತಿಂಗಳ ಮೊದಲೇ ಸೇರಿದ್ರು. ಅದನ್ನು ಗಮನಿಸಿ ಅವರು ಸಮೀಕ್ಷೆಯಲ್ಲಿ ಈ ನಕಲಿ ಬೇಡ ಜಂಗಮರನ್ನು ಹೊರತುಪಡಿಸಿ ಸಮೀಕ್ಷೆ ಮಾಡಬೇಕಾಗಿತ್ತು. ಅದು ಹಾಗೆ ಮಾಡದೇ ಅವರ ಅಂಕಿ ಸಂಖ್ಯೆಗಳ ಪ್ರಕಾರ ಸಮಕಾಲೀನ ಸಂದರ್ಭದಲ್ಲಿ ಆ ವರದಿಯಲ್ಲಿ 3,22,049 ಜನ ಬೇಡ ಜಂಗಮರು, ನಕಲಿ ಬೇಡ ಜಂಗಮರು ಆ ವರದಿಯಲ್ಲಿ ದಾಖಲೀಕರಣ ಮಾಡಿದ್ದಾರೆ. 3,22,049 ಜನ ನಕಲಿ ಬೇಡ ಜಂಗಮರು ಆ ವರದಿ ಸಮೀಕ್ಷೆಯಲ್ಲಿ ಅವರು ತಮ್ಮ ಬೇಡ ಜಂಗಮ ದಾಖಲೀಕರಣ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ, ನಾವು ಗಮನಿಸಬೇಕು, ಪೇಜ್ ನಂಬರ್ ನಾಗಮೋಹನ್ ದಾಸ್ ಅವರ ಸಮೀಕ್ಷೆಯ ವರದಿ ಪೇಜ್ ನಂಬರ್ 330ರಲ್ಲಿ ಅವರ ಶಿಫಾರಸು ಕ್ರಮ ಸಂಖ್ಯೆ 3ರಲ್ಲಿ
ಅವರು ಒಂದು ಶಿಫಾರಸು ಮಾಡಿದ್ದಾರೆ ನಾಗಮೋಹನ್ ಅವರು. ಏನಂದರೆ ಈ ನಾವೇನು ಪ್ರವರ್ಗ ABCDE ಮಾಡಿದ್ದೀನೋ ಈ ಪ್ರವರ್ಗದಲ್ಲಿ ಯೋಗ್ಯ ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದೆ ಇದ್ದಾಗ ಆ ಹುದ್ದೆಗಳನ್ನು ಅಂದ್ರೆ ವಲಯ ಸಂಬಂಧಿತ ಅಭ್ಯರ್ಥಿಗಳು ಸಿಗಬೇಕಾಗಿರ್ತಕ್ಕಂಥ ಯೋಗ್ಯರಲ್ಲದೆ ಇದ್ದಾಗ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಯೋಗ್ಯರಿದ್ದ ಅಂದ್ರೆ ಯೋಗ್ಯರು ಮತ್ತು ಅರ್ಹತೆ ಹೊಂದದೇ ಇದ್ದವರು, ಯೋಗ್ಯರು ಅರ್ಹತೆ ಹೊಂದದೇ ಇದ್ದವರು ಲಭ್ಯವಿಲ್ಲದಿದ್ದಾಗ ಆ ಹುದ್ದೆಗಳು ಅಂದ್ರೆ ನಿಮ್ಗೆ ಏನು 5% ಕೊಟ್ಟರಲ್ಲ, 5 ಪೋಸ್ಟ್ಗಳು 5 ಹುದ್ದೆಗಳು ಅವನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ದೆನ್ ಅಲ್ಲೂ ಕೂಡ ನಿಮಗೆ ಆ ಹುದ್ದೆ ಅವ್ರ ಅಭ್ಯರ್ಥಿಗಳು ಅರ್ಹತೆ ಸಿಗಲಿಲ್ಲ ಅಂದರೆ ಅವನ್ನು ಬೇರೆ ಪ್ರವರ್ಗಕ್ಕೆ ಸೇರಿಸ್ಬೇಕು. ಅಂದ್ರೆ ಪ್ರವರ್ಗ 1ರಲ್ಲಿ ಯಾರದಾರ ನಕಲಿ ಬೇಡ ಜಂಗಮರದಾರ. ನಕಲಿ ಬೇಡ ಜಂಗಮರ ಆಟೋಮೆಟಿಕ್ ಆಗಿ ಈ ವಲಯ ಸಂಬಂಧಿತ ಮೀಸಲಾತಿ ಏನು 5% ಇದೆಯಲ್ಲೋ ಇದನ್ನು ಅರ್ಹ ಮತ್ತು ಯೋಗ್ಯ ಇವೆರಡೂ ಪದಗಳ ಬಳಕೆ ಮಾಡಿಬಿಟ್ಟು ಅದನ್ನು ಏನು ಮಾಡಿಬಿಡ್ತಾರೆ ಅಂದರೆ ಪ್ರವರ್ಗ 1ರಲ್ಲಿರ್ತಕ್ಕಂಥವ್ರು ಅವರು ಆಲ್ರೆಡಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಪ್ರಬುದ್ಧರದಾರೆ, ಬಲಿಷ್ಠರದಾರೆ, ಬಲಾಢ್ಯರಿದ್ದಾರೆ. ಅವ್ರು ಈ ಕ್ಯಾರಿ ಫಾರ್ವರ್ಡ್ ಮಾಡೋದ್ರ ಮೂಲಕ ಸಿಕ್ಕಿರ್ತಕ್ಕಂಥ ಸೌಲಭ್ಯಗಳನ್ನು ಕಿತ್ತುಕೊಳ್ತಕ್ಕಂಥ ಕುತಂತ್ರ ಆ ಶಿಫಾರಸಿನಲ್ಲಿ ಎಸ್, ಆ 3ನೇ ಶಿಫಾರಸಿನಲ್ಲಿ. ಇನ್ನು 3ನೇದು ನಮ್ಮ ಈ ಮಾಧ್ಯಮ ಸಂಘರ್ಷ ಮಾಧ್ಯಮದ ವೀಕ್ಷಕರಿಗೆ ಗಮನಕ್ಕೆ ತರ್ತಾ ಇದ್ದೀನಿ. ನೀವೆಲ್ಲರೂ ವಿಚಾರವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ನಿಮಗೆ ಸ್ವಂತ ವಿವೇಚನೆ ಮಾಡ್ತಕ್ಕಂಥ ಅಧಿಕಾರ ಇದೆ. ನಾನು ಹೇಳ್ತಕ್ಕಂಥ ವಿಷಯ ನೀವು ಗಮನಿಸಿ, ನಾನು ಹೇಳಿನಿ ಅದೇ ಸತ್ಯ ಅಂತಲ್ಲ, ನಿಮಗೆ ದಾಖಲೆ ಕೊಡ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ದಾಖಲೆ ಏನು ಕೊಡ್ತೀನಿ ನಿಮಗಂದರೆ 2000 ಇಸ್ವಿಯಲ್ಲಿ ಸಂವಿಧಾನಕ್ಕೆ 81ನೇ ತಿದ್ದುಪಡಿ ತರುವುದರ ಮೂಲಕ ಏನು ಮೀಸಲಾತಿಯ ಕಾಯ್ದೆ, ಮೀಸಲಾತಿ ಆ್ಯಕ್ಟ್ ಇತ್ತು 16(4), ಆ 16(4)ಕ್ಕೆ 16(4)B ಮಾಡಿದ್ರು. ಯಾವಾಗ 2000ರಲ್ಲಿ 16(4)B ಏನು ಹೇಳುತ್ತೆ, ಅದು ಅಮೆಂಡ್ಮೆಂಟ್ 81 ಏನು ಮಾಡಿದ್ದಾರೆ ಅಂದರೆ ಈ ಪರಿಶಿಷ್ಟ ಜಾತಿ ವರ್ಗಗಳಿರುತ್ತೆ, ಪರಿಶಿಷ್ಟ ಜಾತಿಯಲ್ಲಿ ನೇಮಕಾತಿ ಮತ್ತು ಬಡ್ತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದೆ ಇದ್ದಾಗ ಆ ಉಳಿದಿರ್ತಕ್ಕಂಥ ಹುದ್ದೆಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳಾಗಿ ಪರಿಗಣಿಸಬೇಕು, ಅವು ಹಾಗೆ ಇಡಬೇಕು. ಬೇರೆ ಪ್ರವರ್ಗಕ್ಕೆ ಬೇರೆ ಜಾತಿಗೆ ಅವನ್ನು ರೂಪಾಂತರಗೊಳಿಸಬಾರ್ದು, ಅದಕ್ಕೆ ಕೊಡಬಾರ್ದು, ವರ್ಗಾಯಿಸಬಾರ್ದು ಅಂತ ಸ್ಪಷ್ಟತೆ ಇದೆ. ಅಂದರೆ ನಾಗಮೋಹನ್ ದಾಸ್ ಸರ್ ಅವರು ಸಂವಿಧಾನದ ವಿಧಿ 16(4)B ವ್ಯತಿರಿಕ್ತವಾಗಿ ತಮ್ಮ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಈ ವಲಯ ಸಮುದಾಯಕ್ಕೆ ವಂಚನೆ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಮಾಡಿರ್ತಕ್ಕಂಥ ಶಿಫಾರಸು ಅಂತ ನಮಗೆ ಓದುಗರಿಗೆ ಮತ್ತು ಈ ಎಲ್ಲ ವಿಶ್ಲೇಷಣೆ ಮಾಡ್ತಕ್ಕಂಥವ್ರಿಗೆ ಅನ್ನಿಸ್ತಾ ಇದೆ. ಅದು ಒಂದು ಶಿಫಾರಸು ಹೇಗಿದೆ ಅಂದರೆ ವಲಯರ ಮಕ್ಕಳ ಭವಿಷ್ಯದ ಮರಣ ಶಾಸನ, ಅದು ಒಂದು ಶಿಫಾರಸುತೆ. ಇದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಅದಕ್ಕಾಗಿಯೇ ಇಡೀ ಕರ್ನಾಟಕದ ಪ್ರಜ್ಞಾವಂತ ಛಲವಾದಿ ಯುವಕರೆಲ್ಲರೂ ಕೂಡ ಈ ವರದಿಯನ್ನು ಅಧ್ಯಯನ ಮಾಡಿ ನಿನ್ನೆ ದಿವಸ ಯಾರು ಒತ್ತಾಯಕ್ಕೆ ಯಾರು ದುಡ್ಡು ಕೊಟ್ಟು ಕರೆಸಲಿಲ್ಲ, ಲಕ್ಷಾಂತರ ಜನ ಸೇರಿರ್ತಕ್ಕಂಥದ್ದು ತಮ್ಮ ಮಕ್ಕಳ ಭಾವಿ ಭವಿಷ್ಯವನ್ನು, ಇದು ಮರಣ ಶಾಸನ ಇದೆ, ಇದಕ್ಕೆ ನಾವು ಇದನ್ನು ಪ್ರತಿರೋಧಿಸಬೇಕು. ಇದನ್ನು ಪ್ರತಿರೋಧಿಸಿ ಇದನ್ನು ಪರಿಷ್ಕರಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಪರಿಷ್ಕರಿಸಿ ಮತ್ತು ಅದನ್ನು ಪರಿಭಾವಿಸಲು ಮತ್ತು ಅರ್ಹತೆ ಇರತಕ್ಕಂಥವರಿಗೆ ಮೀಸಲಾತಿ ಕಲ್ಪಿಸಿಕೊಡ್ಬೇಕು ಅನ್ನೋ ಸಲುವಾಗಿ ನಿನ್ನೆ ಹೋರಾಟ ಮಾಡಿದ್ರೆ ವಿನ. ಆದರೆ ಇದರಿಂದ ಈ ಯುವಕರ ಪ್ರಜ್ಞೆಯಿಂದ ಅಂದರೆ ಛಲವಾದಿ ಅಥವಾ ವಲಯ ಯುವಕರ ಪ್ರಜ್ಞೆಯಿಂದ ಈ ಪ್ರಜ್ಞಾಹೀನಾವಸ್ಥೆಯಲ್ಲಿ ಇರ್ತಕ್ಕಂಥ ಜನರು ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅದಕ್ಕಾಗಿ ದಾಖಲೆಗಳನ್ನು ಇಟ್ಟುಕೊಂಡು ನಿನ್ನೆ ವಲಯರು ಹೋರಾಟ ಮಾಡಿದ್ರೆ ವಿನ ಕೇವಲ ಊಹಾಪೋಹಗಳ ಮೇಲೆ ಅಥವಾ ವಾಟ್ಸಪ್ ಯೂನಿವರ್ಸಿಟಿಯಿಂದ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಈ ನಿಮ್ಮ ಮಾಧ್ಯಮದ ಮೂಲಕ ನಾನು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೇನೆ. ಸರ್, ತಮಗೆ ಇನ್ನೊಂದು ಕ್ವಶನು. ಈ ಮಾಜಿ ಸಚಿವರೊಬ್ಬರು ಬಲಗೈ ಸಮುದಾಯಕ್ಕೆ ಒಳ ಮೀಸಲಾತಿಯ ಬಗ್ಗೆ ಅಂಕಿ ಸಂಖ್ಯೆಗಳ ಬಗ್ಗೆ ಗೊಂದಲಗಳಿದಾವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಬಲಗೈ ಸಮುದಾಯಕ್ಕೆ ಒಳ ಮೀಸಲಾತಿಯ ಬಗ್ಗೆ ಕನ್ಕ್ಲೂಸಿವ್ ಅಂದರೆ ಸರಿಯಾದ ಮಾಹಿತಿ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಅಂತ? ಈಗ ಆ ಮಾಜಿ ಸಚಿವರು ಮಾತಾಡಿರ್ತಕ್ಕಂಥವ್ರ ಭಾವನೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಕಳ್ಳನ ಮನಸ್ಸ ಹುಳ್ಳುಳಿಕಿರ್ತಂತ, ಕಳ್ಳನ ಮನಸ್ಸ ಹುಳ್ಳುಳಿಕಿರ್ತ ಅನ್ನೋಂಗೆ ಅವರ ಸ್ಟೇಟ್ಮೆಂಟ್ ಇದೆ. ಕಾರಣ ಏನಂದರೆ ನಿನ್ನೆ ದಿವಸ ನಮ್ಮ ಸಮುದಾಯದಿಂದ ನಾವು ಹೇಳಿವಿ, ಅಂದರೆ ಈ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ಕ್ರೈಸ್ತ ಸಮುದಾಯದವರು, ಅದರಲ್ಲಿ ಹೊಲೆಯರು ಇದ್ದಾರೆ, ಮಾದಿಗರು ಇದ್ದಾರೆ. ಅವರನ್ನು ಮಾದಿಗರಲ್ಲೂ ಮತ್ತು ಹೊಲೆಯರಲ್ಲೂ ಸೇರಿಸಿರ್ತಕ್ಕಂಥದ್ದು 30/4/2025 ರಾಮರೆಡ್ಡಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಜಜ್ಮೆಂಟಿನ ಅಗೇನಿಸ್ಟ್
ನೀವು ಆ ವರದಿಯಲ್ಲಿ ಅವ್ರನ್ನ ಸೇರಿಸಿದ್ದೀರಿ. ಕಾರಣ ಏನಂದರೆ ಆ ಜಜ್ಮೆಂಟ್ನಲ್ಲಿ ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ದಲಿತ ಕ್ರೈಸ್ತರು ಮೀಸಲಾತಿ ಲಾಭ ಪಡೆಯಲು ಅರ್ಹತೆ ಹೊಂದಿಲ್ಲ ಅಂತ ಇದೆ. ಅಂದರೆ ಇವಾಗ ದಲಿತರಾಗಿದ್ದುಕೊಂಡು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಂತ ಯಾರೇ ದಲಿತರಾಗಿರಲಿ ಅವರಿಗೆ ಮೀಸಲಾತಿ ಲಾಭ ಕೊಡಬಾರ್ದು ಅಂಥೇಳಿ ಹೈಕೋರ್ಟ್, ಆಂಧ್ರ ಹೈಕೋರ್ಟ್ ಜಜ್ಮೆಂಟ್ ಆಗಿದೆ 34/2025. ಆದಾಗ್ಯೂ ಕೂಡ ಮತ್ತು ಜೊತೆಗೆ ಈ ಅವರ ಕ್ರೈಸ್ತ ಮಿಷನರಿಗಳ ಒಂದು ಸರ್ವೆ ಮಾಡಿರ್ತಕ್ಕಂಥದ್ದು ಕೂಡ ರಿಪೋರ್ಟ ಹೊಲೆಯರ ಕಡೆಗೆ ಇದೆ. ಕ್ರೈಸ್ತ ಮಿಷನರಿಗಳು 2021-24 ಸರ್ವೆ ಮಾಡಿರ್ತಕ್ಕಂಥ ಈ ರಿಪೋರ್ಟ್ ವರದಿ ಇದೆ. ಇದರಲ್ಲಿ ಸುಮಾರು 27 ಲಕ್ಷ ಜನ ದಲಿತರೆಲ್ಲರೂ ಕೂಡ ಕ್ರೈಸ್ತರು ಅಂತೇಳಿ ಆಯಾ ಗ್ರಾಮದ ಆಯಾ ಕಂದಾಯ ವಲಯದ ಚರ್ಚ್ಗಳಲ್ಲಿ ದಾಖಲೆ ಮಾಡಿರ್ತಕ್ಕಂಥ ಇದು ಆ ಕ್ರೈಸ್ತ ಮಿಷನರಿ ಅವರು ಬಿಡುಗಡೆಗೊಳಿಸಿರ್ತಕ್ಕಂಥ ವರದಿ ಇದೆ. ಅಂದರೆ 27 ಲಕ್ಷ ಯಾವಾಗಿಂದ ಅಂತ 2021ರಿಂದ 2024 ಸಮೀಕ್ಷೆ. ಅಂದರೆ ಸುಮಾರು 4 ರಿಂದ 5 ವರ್ಷಗಳಲ್ಲಿ. ಎಸ್ ಇದು ತಾವು ಗಮನಿಸುವ ತಮ್ಮ ಮಾಧ್ಯಮದ ಮೂಲಕ 2021ರಿಂದ 2023 23 ನ್ಯೂ ಮೆಂಬರ್ಸ್ ಆಫ್ ದಿ ಕ್ರಿಶ್ಚಿಯನ್ಸ್ ಅಂತ ಹೇಳಿ 25 ಲಕ್ಷ ಜನ ಮತಾಂತರವಾಗಿದೆ. ಎಸ್, ಮತಾಂತರವಾಗಿರ್ತಕ್ಕಂಥ ಇವರು ಯಾವ ಆಧಾರದ ಮೇಲೆ ಹೇಳಿದ್ರು, ಆಯಾ ಚರ್ಚ್ನಲ್ಲಿ ಅವರು ದಾಖಲೀಕರಣ ಮಾಡಿಕೊಂಡಿರ್ತಾರೆ, ಅವ್ರ ಹೆಸರು ಅವರಿಗೆ ನಾಮಕರಣ ಮಾಡಿರ್ತಾರೆ ಅಥವಾ ಅದೇ ನಾಮದ ಮೇಲೆ ದಾಖಲೀಕರಣ ಮಾಡಿರ್ತಾರೆ. ಇಂಥವ್ರು ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ ಅಂದರೆ 27,94,859. ಹೊಲೆಯರ ಬೇಡಿಕೆ ಏನಪ್ಪ ಅಂದರೆ ಆಂಧ್ರ ಹೈಕೋರ್ಟ್ನ ತೀರ್ಪಿನನ್ವಯ ಮತಾಂತರಗೊಂಡಿರ್ತಕ್ಕಂಥ ಕ್ರೈಸ್ತರನ್ನು ಈ ಸಮೀಕ್ಷೆಯನ್ನು ಹೊರಗಿಡಬೇಕು. ಇಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರವರು ಒಂದು ಪರಿಶೀಲನೆ ಮಾಡಬೇಕಾಗಿತ್ತು. ಸಾಮಾನ್ಯವಾಗಿರ್ತಕ್ಕಂಥ ಒಂದು ತಿಳುವಳಿಕೆ, ಸಾಮಾನ್ಯವಾಗಿರ್ತಕ್ಕಂಥ ಒಂದು ನಡೆ ಆಚಾರ ವಿಚಾರ ಏನೆಂದರೆ ಭಾಗಶಃ ಹೊಲೆಯರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದರೆ ಭಾಗಶಃ ಮಾದಿಕರು ಕ್ರೈಸ್ತ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಆದರೆ 1999 ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಷನ್ ಕಾಯ್ದೆಯ ಪ್ರಕಾರ ಧರ್ಮಾಂತರಗೊಂಡಿರ್ತಕ್ಕಂಥ ಬೌದ್ಧರನ್ನು ಶೆಡ್ಯೂಲ್ ಕಾಸ್ಟ್ ಅಂತ ಪರಿಗಣಿಸಿರಿ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಆಗಿದೆ. ನಿಜವಾಗ್ಲೂ ಸರ್, ಈ ಬಗ್ಗೆ ನೀವು ತಾವು ಈ ಮಾತನ್ನು ಹೇಳಿದ್ರಲ್ಲ, ಇದು ದಲಿತ ಸಮುದಾಯದಲ್ಲಿ ಕೆಲವೊಂದು ಗೊಂದಲಗಳಿದ್ದಾವೆ. ನಾವು ಬೌದ್ಧ ಧರ್ಮಕ್ಕೆ ಮತಾಂತರ ಆದರೆ ನಮ್ಮ SC ಇರ್ತಕ್ಕಂಥ ಮೀಸಲಾತಿ ಹೊರಟೋಗುತ್ತೋ ಅಂತಕ್ಕಂಥ ಕೆಲವೊಂದು ಗೊಂದಲಗಳು ಕೂಡ ಇದ್ದಾವೆ. ಸಂವಿಧಾನಕ್ಕೆ ಆರ್ಟಿಕಲ್ 16(4)B ಅನ್ವಯ ಇದನ್ನು ನ್ಯೋ ಬುದ್ಧಿಸ್ಟ್ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥ ಹೊಲೆಯರಾಗಿರ್ಬೋದು, ಮಾದಿಗರಾಗಿರ್ಬೋದು ಅಥವಾ 101 ಜಾತಿ ಯಾರೇ ಆಗಿದ್ರು ಕೂಡ ಅವರಿಗೆ ಮೀಸಲಾತಿ ಸೌಲಭ್ಯ ಕೊಡಲು 1990ರಲ್ಲಿ ಕಾಯ್ದೆ ಆಗಿದೆ. ಆ ಕಾಯ್ದೆ ಪ್ರತಿಯೊಂದು ನನ್ನ ಕಡೆ ಇದೆ. ಆದರೆ ಇದೇ ಹೊಲೆಯ ಮತ್ತು 101 ಜಾತಿಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆದರೆ ಇವರಿಗೆ ಮೀಸಲಾತಿ ಕೊಡಬಾರ್ದು, ಇವರು ಅಸ್ಪೃಶ್ಯರಲ್ಲ ಅಂತಿರೋದು ಆಂಧ್ರ ಹೈಕೋರ್ಟ್ ಜಜ್ಮೆಂಟ್ ಇದೆ. ಅಂದರೆ ಮೂಲ ಅಸ್ಪೃಶ್ಯರು, ಹೊಲೆಯರು, ಮಾದರಿ ಯಾರೇ ಆಗಿರಲಿ 101 ಜಾತಿಗಳು ಬೌದ್ಧ ಧರ್ಮಕ್ಕೆ ಮತಾಂತರ ಆದರೆ ಮಾತ್ರ ಮೀಸಲಾತಿಗೆ ಅರ್ಹರು. ಅದನ್ನ ಬಿಟ್ಟು ಬೇರೆ ಯಾವುದೇ ಧರ್ಮಕ್ಕೆ ಅವರು ಮತಾಂತರ ಆದ್ರೆ ಸ್ಪಷ್ಟವಾಗಿ ಮೀಸಲಾತಿಗೆ ಅರ್ಹರಲ್ಲ ಅಂತ ಇಲ್ಲ. ಬೇರೆ ಧರ್ಮ ಅಲ್ಲ, ಕ್ರೈಸ್ತ ಧರ್ಮಕ್ಕೆ ಸ್ಪಷ್ಟವಾಗಿದೆ. ಕ್ರೈಸ್ತ ಧರ್ಮಕ್ಕೆ ರಾಮರೆಡ್ಡಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಗೌರ್ಮೆಂಟ್ ಜಜ್ಮೆಂಟ್ 30/4/2025. ಸೊ ಇಲ್ಲಿ ನಾವು ಒಂದು ಅವಲೋಕನ ಮಾಡ್ತಕ್ಕಂಥ ವಿಷಯ ಏನಂದ್ರೆ ಭಾಗಶಃ ಹೊಲೆಯರು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರೆ, ಭಾಗಶಃ ಮಾದಿಗರು ಕ್ರೈಸ್ತ ಧರ್ಮ ಸ್ವೀಕಾರ ಮಾಡ್ತಾರೆ. ಇಲ್ಲಿ ಇವರ ಕುತಂತ್ರ ಏನಿದೆ ಅಂದ್ರೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿರ್ತಕ್ಕಂಥವ್ರನ್ನು ಕೂಡ ಈ ಮಾದಿಗ ಸಮುದಾಯದಲ್ಲಿ ಸೇರಿಸಿರ್ತಕ್ಕಂಥದ್ದು, ಅವರನ್ನು ಕೂಡ ಈ ಜಜ್ಮೆಂಟ್ ಪ್ರಕಾರ ನೀವು ಹೊರಗಿಟ್ಟು ಮೀಸಲಾತಿಯನ್ನು ಫಿಕ್ಸ್ ಮಾಡಿರ್ತಕ್ಕಂಥ ಬೇಡಿಕೆ ಹೊಲೆಯರ್ದು. ಸೊ ಅವರು ನಿಮ್ಮ ಮಾಜಿ ಸಚಿವರಿಗೆ ನೀವು ನಿಮ್ಮ ಮಾಧ್ಯಮದ ಮೂಲಕ ಹೇಳಲು ಕೇಳ್ಕೊತೀನಿ ಏನಪ್ಪ ಅಂದರೆ, ಈ ಮೈಕ್ರೋ ಅಬ್ಸರ್ವೇಷನ್ ಹೊಲೆಯರಿಗೆ ಇದ್ದ ಸಲುವಾಗಿ ಶಾಂತಿಯುತವಾಗಿ ನಿನ್ನೆ ಪ್ರತಿಭಟನೆಯಲ್ಲಿ ಈ ಅಂಕಿ ಸಂಖ್ಯೆಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈಗ ಅವರಿಗೂ ಕೂಡ ನಾನು ಕೇಳ್ಕೊತೀನಿ, ಮಾದಿಗ ಸಮುದಾಯದಿಂದ ನೀವು ಕೂಡಿ ನಾವು ಕೂಡ, ನೀವು 4 ಜನ ಪ್ರಜ್ಞಾವಂತರು ಈ ವರದಿಯ ಬಗ್ಗೆ ಜನಸಂಖ್ಯೆಯ ಬಗ್ಗೆ ನಿಮ್ಗೆ ಅರಿವಿರ್ತಕ್ಕಂಥವ್ರು ಬರ್ರಿ, ಅಧ್ಯಯನ ಬರ್ರಿ, ನಾವು ಬರ್ತೀವಿ. ನೀವು ಸೇರಿಬಿಟ್ಟು ದಾಖಲೆ ಕೊಡೋಣ ಸರ್ಕಾರಕ್ಕೆ. ಸರ್ಕಾರ ಅಲ್ಲಿ ಕಾನೂನು ತಜ್ಞರು ಇರ್ತಾರೆ, ಪರಿಣಿತರಿರ್ತಾರೆ, ಅವರೆಲ್ಲ ಪರಿಶೀಲನೆ ಮಾಡಿ ಅದು ನಮಗೆ ಪುನರ್ಸ್ಥಾಪಿಸಬೇಕು ಅಂಕಿ ಸಂಖ್ಯೆಗಳು. ಯಾಕೆ ಪುನರ್ಸ್ಥಾಪಿಸಬೇಕು ಅಂತ ಹೇಳ್ತೀನಿ ಅಂದರೆ, ಸುಮ್ಮನೆ ನಿಮಗೊಂದು ಎಕ್ಸಾಂಪಲ್ ಹೇಳಿದ್ರಿ,
ನಿಮ್ಮ ಮಾಜಿ ಸಚಿವರ ವರದಿ ಚೆನ್ನಾಗಿ ಓದಿಲ್ಲ, ಇವ್ರಿಗೆ ಅಂಕಿ ಸಂಖ್ಯೆ ಗೊತ್ತಿಲ್ಲ ಅಂತಕ್ಕಂಥದ್ರ ಬಗ್ಗೆ. ಬಹುಶಃ ಅವರಿಗೆ ತಿಳುವಳಿಕೆ ಕೊರತೆ ಕಡಿಮೆ ಇದೆಯಾ ಅಥವಾ ಇದು ADHD ಅಟೆನ್ಷನ್ ಡೈವರ್ಟೆಡ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಲಿ ಅವರು ಬಲಿಯಾಗಿರೋ ಗೊತ್ತಿಲ್ಲ. ಅವ್ರಿಗೆ ಹೇಳ್ತೀನಿ, ನಾವು ಈ ನಾಗಮೋಹನ್ ದಾಸ್ ಅವರ ವರದಿಯಿಂದ ಹೊರತೆಗೆದಿರ್ತಕ್ಕಂಥದ್ದು ಅಂದರೆ ವಲಯ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜನಾಂಗವನ್ನು ಪ್ರವರ್ಗ 1ರಲ್ಲಿ ಸೇರಿಸಿದ್ದಾರೆ, ಸುಮಾರು 11 ಜಾತಿಗಳನ್ನು. ಸೊ ಅವರ ಅಂಕಿ ಸಂಖ್ಯೆ ತೆಗೆದುಕೊಂಡಾಗ 28,582 ಈ ಜನಾಂಗವನ್ನು ಪ್ರವರ್ಗ 1ರಲ್ಲಿ ಹಾಕಿಬಿಟ್ಟಿದ್ದಾರೆ. ಉದಾಹರಣೆ ಬಾಕಡ, ಬಾಕುಡ, ಬೇಗಾರ, ಹೊಲೆಯರ, ಹೊಲೆಯ ದಾಸರಿ, ಹೊಲೆಯ ಸನ್ಯಾಸಿ ಅಂತ ಹೇಳಿದ್ರು ಸೇರಿಸಿದ್ರು. ಎರಡನೇದೇನೆಂದರೆ ಪರಿಯನ್ ಅಂತಕ್ಕಂಥದ್ದು. ಪರಿಯ ನೋಡಿ, ನಾನು ನಿಮ್ಗೆ ಆಗಲೇ ಹೇಳಿದೆ, ಗುಸ್ತವ್ ಸಾಲಮನ್ ಒಪ್ಪಟ, ಎಡ್ಗರ್ ಥಸ್ಟರು, ಮೈಸೂರು ಗೆಜೆಟು, ಮುಂಬೈ ಗೆಜೆಟು, ಇವುಗಳೆಲ್ಲರೂ ಕೂಡ ಈ ಕುಲಶಾಸ್ತ್ರೀಯ ಅಧ್ಯಯನ ಮತ್ತು ಜನಾಂಗೀಯ ಅಧ್ಯಯನ ಮಾಡಿರ್ತಕ್ಕಂಥ ದಾಖಲೆಗಳಲ್ಲಿ ಪರಿಯ ಮತ್ತು ಪರಿಯನ್ ಅಂತಕ್ಕಂಥ ಹೊಲೆಯ ಮಾಲ ನೋಡಿ. ತಮಿಳುನಾಡಿನಲ್ಲಿ ಪುಲಿಯ, ಆಂಧ್ರದಲ್ಲಿ ಮಾಲ, ತಮಿಳಿನಲ್ಲಿ ಪರಯ್ಯ, ಕರ್ನಾಟಕದಲ್ಲಿ ಹೊಲೆಯ, ಮಹಾರಾಷ್ಟ್ರದಲ್ಲಿ ಮಹಾರ, ಗುಜರಾತ್ ರಾಜಸ್ಥಾನದಲ್ಲಿ ಧೇಡ. ಈ ರೀತಿ ಆಯಾ ಭಾಷೆಗಳಿಂದ ಅವ್ರನ್ನೂ ಉಲ್ಲೇಖ ಮಾಡ್ತಾರೆ. ಆದರೆ ಇವರ ಸಾಂಸ್ಕೃತಿಕ ಅಸ್ಮಿತೆ ಇವ್ರದ್ದೆಲ್ಲರೂ ಕೂಡ ಆಚಾರ ವಿಚಾರಗಳೆಲ್ಲವೂ ಕೂಡ ಸೇಮ್ ಒಂದೇ ಆಗಿದ್ದ ಪ್ರಯುಕ್ತ ಈ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಪರಿಯ ಅಂತಕ್ಕಂಥದ್ದು ಹೊಲೆಯ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಎರಡನೇದು, ಇಲ್ಲಿವರೆಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಏನು ಕಾಸ್ಟ್ ಬಿಡುಗಡೆ ಮಾಡಿದ್ದಾರೋ ಅದರ ಸೌಲಭ್ಯ ಪಡಿಲಿಕ್ಕೆ ಅಂದರೆ 2010ರಿಂದ ಯಾವಾಗ ಚರ್ಮ ನಿಗಮ ಮತ್ತು ಜಗಜೀವನ್ ರಾಮ ಅಭಿವೃದ್ಧಿ ನಿಗಮ ಆಯ್ತದೋ ಆವಾಗ ಕುಲಗಳನ್ನು ಏನು ಬೈಫಿಕೇಶನ್ ಮಾಡಿದ್ರು. ಆವಾಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಲಾಭ ಪಡಿತಕ್ಕಂಥ ಹೊಲೆಯರ ಪಟ್ಟಿಯಲ್ಲಿ ಪರಯ ಇದೆ, ಆದಿ ಜಾಂಬವ ಪಟ್ಟಿಯಲ್ಲಿ ಇಲ್ಲಿ ಎರಡು ನಿಮ್ಗೆ ಆಗಲೇ ತೋರಿಸ್ತದೆ. ಸೊ ಅದಕ್ಕಾಗಿ ಇಷ್ಟು ಸೂಕ್ಷ್ಮ ನಾವು ಅವಲೋಕನ ಮಾಡ್ತಾ ಇದ್ದೀವಿ. ಸೊ ಪರಿಯ ಅಂತಕ್ಕಂಥ ಬಹುಸಂಖ್ಯಾತರಾಗಿರ್ತಕ್ಕಂಥ ಹೊಲೆಯರನ್ನು ನೋಡಿ, ಎಷ್ಟು 1,61,169 ಜನಸಂಖ್ಯೆ ಇರ್ತಕ್ಕಂಥ ಪರಿಯ. ಇವ್ರು ಎಲ್ಲಿಂದ ಅವರು ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದೇನು ಇಲ್ಲ, ಅವ್ರು ಬೇರೆ ಕಡೆ ಬಂದಿದ್ದು, ಎಲ್ಲೂ ಬೇರೆ ಕಡೆ ಬಂದಿಲ್ಲ. ಚಾಮರಾಜನಗರಕ್ಕೆ ಹೋದರೆ ನಾವು ಸಿದ್ದಯ್ಯನಪುರ ಪಕ್ಕದಲ್ಲಿ ಆ ಹಳ್ಳಿಗಳಿಗೆ ಅಟ್ಯಾಚ್ಮೆಂಟ್ ನೆಂಟಸ್ಥಾನ ಮಾಡ್ತಕ್ಕಂಥ ಪರೇ ಜನಾಂಗ ನೋಡ್ತೀವಿ. ಅವರಲ್ಲಿ ಆದಿ ಕರ್ನಾಟಕ ಅಂದರೆ ಹೊಲೆಯರ ಜೊತೆಗೆ ಸಂಬಂಧ ಬೆಳೆಸಿರ್ತಕ್ಕಂಥದ್ದು. ಇಲ್ಲಿ ಹೊಸೂರ್ಬಲ್ಲಿ ನೋಡ್ತೀವಿ, ಕೋಲಾರ ಡಿಸ್ಟಿಕ್ದಲ್ಲಿ ನೋಡ್ತೀವಿ, ಪರೆಯ ಮತ್ತು ಹೊಲೆಯರು ಕೂಡ ನೆಂಟಸ್ಥಾನ ಮಾಡ್ತಕ್ಕಂಥದ್ದು. ಅವರು ಮೂಲದಲ್ಲಿ ಈ ಬರೀ ಸಫಾಯಿ ಕರ್ಮಚಾರಿಗೆ ಬಂದಿರತಕ್ಕಂಥವ್ರಲ್ಲ, ಇವರು 1918ನೇ ಶತಮಾನದಲ್ಲಿಯೇ ಬ್ರಿಟಿಷರು ಯಾವಾಗ ಈ ಟ್ರೇನ್ ಹಳಿ ಹಾಕಲು ಆರಂಭ ಮಾಡಿದ್ರು ಆವಾಗ ಬಂದಿರತಕ್ಕಂಥ ಜನಾಂಗ ಭಾಗಶಃ ಇಲ್ಲಿಂದ ಹುಬ್ಳಿಯವರೆಗೂ ಕೂಡ ಉಳ್ಕೊಂಡು ಬಿಟ್ಟಿದ್ದಾರೆ. ಅವ್ರು ಇವತ್ತು ಕೂಡ ಹೊಲೆಯರ ಜೊತೆಗೆ ಸಂಬಂಧ ಬೆಳೆಸ್ತಾರೆ. ಕಾಯಕ ಏನೇ ಇರ್ಬೋದು, ಹೊಲೆಯರ ಜೊತೆಗೆ ಸಂಬಂಧ ಬೆಳೆಸ್ತಾರೆ. ಜೊತೆಗೆ ಕುಲಶಾಸ್ತ್ರೀಯ ಅಧ್ಯಯನ ಮತ್ತು ಗೆಜೆಟ್ಸು, ಸೆನ್ಸಸ್ ರಿಪೋರ್ಟು, ಪರೆಯ ಹೊಲೆಯ ಅಂತ ಹೇಳ್ತೀವಿ. ಆದರೆ ಇವರು ಮಾದಿಗ ಸಂಬಂಧದಲ್ಲಿ ಮಾದಿಗ ಪ್ರವರ್ಗದಲ್ಲಿ ಸೇರಿಸಿ 1,61,169 ಸಂಖ್ಯೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ನಾವು ಆದಿ ಕರ್ನಾಟಕ ನಮ್ಮ ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಎಚ್ ಇ ಮಹದೇವ್ ಸಾಹೇಬರು, ಡಾಕ್ಟರ್ ಎಚ್ ಇ ಮಹದೇವ್ ಸಾಹೇಬರು ಅವರು ಆದಿ ಕರ್ನಾಟಕ ಸೇರಿರ್ತಕ್ಕಂಥವ್ರು. ಗೌರವಾನ್ವಿತ ನರೇಂದ್ರ ಸ್ವಾಮಿಯವರು ಮಳವಳ್ಳಿ ಶಾಸಕರು, ನಮ್ಮ ಕೊಳ್ಳೇಗಾಲದ ಶಾಸಕರಾಗಿರ್ತಾರೆ ಎ ಆರ್ ಕೃಷ್ಣಮೂರ್ತಿ ಅವರು, ಮತ್ತು ಗೌರವಾನ್ವಿತ ದಿವಂಗತ ನಮ್ಮ ಶ್ರೀನಿವಾಸ ಪ್ರಸಾದ್ ಸಾಹೇಬರು, ಇವರೆಲ್ಲರೂ ಕೂಡ ಆದಿ ಕರ್ನಾಟಕಕ್ಕೆ ಸೇರಿರ್ತಕ್ಕಂಥವ್ರು. ಸಮಕಾಲೀನ ಸಂದರ್ಭದಲ್ಲಿ ಗೌರವಾನ್ವಿತ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಆದರಣೀಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಆದಿ ದ್ರಾವಿಡ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಇವರು ಆಲ್ರೆಡಿ ಸಚಿವರ ಸಂಪುಟದಲ್ಲಿ ಇದ್ದಾರೆ. ಹೀಗೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥ 4,74,954 ಜನರನ್ನು ಹೊಲೆಯ ಸಮುದಾಯದಿಂದ ವಿಘಟನೆಗೊಳಿಸಿ ಪ್ರತ್ಯೇಕವಾಗಿ ಮಾಡೋದ್ರ ಮೂಲಕ ಹೊಲೆಯರ ಸಂಖ್ಯೆಯನ್ನು ಕಡಿಮೆ ಮಾಡುವ ಹುನ್ನಾರಿದ್ರಲ್ಲಾದ ಪ್ರಯುಕ್ತ ಇವರಿಗೆ ಅಂದರೆ ಹೊಲೆಯರಿಗೆ ಉದ್ದೇಶಪೂರ್ವಕವಾಗಿ 5% ಮೀಸಲಾತಿಯನ್ನು ನಿಗದಿಪಡಿಸಿದ್ದಾರೆ. ಅದಕ್ಕೆ ಇಡೀ ಕರ್ನಾಟಕದ ಪ್ರಜ್ಞಾವಂತ ಹೊಲೆಯ ಸಮುದಾಯದ ಮತ್ತು ಹೊಲೆಯ ಚಳವಳಿಗಾರರ ಬೇಡಿಕೆ ಇಷ್ಟೇ, ಏನಿಲ್ಲ, ಸಂಖ್ಯೆಯನ್ನು ನೀವು ಪ್ರವರ್ಗ ಎದಲ್ಲಿ ಮತ್ತು ಪ್ರವರ್ಗ ಸಿದಲ್ಲಿ ಮತ್ತು ಪ್ರವರ್ಗ ಇಯಲ್ಲಿ ಸೇರಿಸಿರ್ತಕ್ಕಂಥವನ್ನು ಪುನಃ ನೀವು ಹೊಲೆಯ ಸಂಬಂಧದಲ್ಲಿ ನಾವು ದಾಖಲೆಗಳು ಕೊಡ್ತಾ ಇದ್ದೀವಿ, ನಿಮಗೆ ಬಾಯಿಲಿಂದ ಹೇಳ್ತಾ ಇಲ್ಲ, ದಾಖಲೆಗಳು ಕೊಡ್ತಾ ಇದ್ದೀವಿ. ಇವನ್ನು ಹೊಲೆಯ ಪ್ರವರ್ಗದಲ್ಲಿ ಸೇರಿಸಿ ಅಂಕಿ ಸಂಖ್ಯೆಯನ್ನು ಮಾಡಿ ಅವರಿಗೆ ಮೀಸಲಾತಿಯನ್ನು ಫಿಕ್ಸ್ ಮಾಡಿ. ನಂಬರ್ 1. ನಂಬರ್ 2, ಗುಲ್ಬರ್ಗ ಹೈಕೋರ್ಟ್ 30 ಜೂನ್ 2025 ಹೈಕೋರ್ಟ್ ಜಜ್ಮೆಂಟ್ ಆಗಿದ್ದು, ನಕಲಿ ಬೇಡ ಜಂಗಮರ 3,27,000 ಚಿಲ್ಲರೆ ಇವರನ್ನು ಹೊರಗಿಟ್ಟು ವರದಿಯಲ್ಲಿ ತಗೊಳ್ಳೋದು ಬೇಡ. ಯಾಕೆಂದರೆ ಈಗ ಮುಂದಿನ ಈ ಸರ್ಕಾರ ಈ ಒಂದು ವರದಿಯನ್ನು ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಅದನ್ನು ಶಾಸನಬದ್ಧವಾಗಿ ಒಪ್ಕೊಂಡ್ಬಿಟ್ರೆ ಆ ನಕಲಿ ಬೇಡ ಜಂಗಮರು ಏನು ಮಾಡಿಬಿಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಫೈಲ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಫೈಲ್ ಮಾಡಿ ನಮಗೆ ಸರ್ಕಾರ ದಾಖಲೆಗಳಲ್ಲಿ ನಾವು ಬೇಡ ಜಂಗಮರಿದ್ದೀವಿ, ನಾವು ಬೇಡ ಜಂಗಮರ ಸರ್ಟಿಫಿಕೇಟ್ ಕೊಡುತ್ತಾರೆ. ಇದರ ಆಧಾರದ ಮೇಲೆ ಪುಟ ಸಂಖ್ಯೆ 330ರಲ್ಲಿ
ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶಿಫಾರಸು ಮಾಡಿದ್ದಾರೋ ಹೊಲೆಯರಲ್ಲಿ ಆರು ಅಭ್ಯರ್ಥಿಗಳು ಸಿಗದೇ ಇದ್ದಾಗ ಬೇರೊಂದು ಪ್ರವರ್ಗಕ್ಕೆ ಕ್ಯಾಲಿ ಫಾರ್ವರ್ಡ್ ಮಾಡುತ್ತೆ ಹೇಳಿ ಕ್ಯಾರಿ ಫಾರ್ವರ್ಡ್ ಅದನ್ನು ಆಟೋಮೆಟಿಕ್ ಆಗಿ ಬೇಡ ಜಂಗಮರು ತಾಮದಾಗಿಸ್ಕೊತಾರೆ. ಅದಕ್ಕೆ ಅವರಿಗೆ ರಾಜಕೀಯ ಶಕ್ತಿ ಇದೆ, ಅವರಿಗೆ ಹಣಕಾಸಿನ ಶಕ್ತಿ ಇದೆ, ಅವರಿಗೆ ತೋಳಬಲ ಇದೆ. ಸೊ ಅದಕ್ಕಾಗಿ ಪ್ರಜ್ಞಾವಂತ ವಲಯ ಸಮುದಾಯದವರ ಬೇಡಿಕೆ ಏನಂದ್ರೆ ಆ ಬೇಡ ಜಂಗಮರನ್ನು ಹೊರಗಿಡಬೇಕು, ಬೇಡ ಜಂಗಮನ ಈ ಹೊರಗಿಡಬೇಕು. ಮೂರನೇದು ವಲಯರ ಬೇಡಿಕೆ ಏನಿದೆಪ್ಪ ಅಂದ್ರೆ 36/2025 ರಾಮರೆಡ್ಡಿ ವರ್ಸಸ್ ಆಂಧ್ರ ಗೌರ್ಮೆಂಟ್ ಜಜ್ಮೆಂಟ್ ಪ್ರಕಾರ ಇಷ್ಟು ದಿವಸ ಕ್ರೈಸ್ತರಾಗಿ ಕ್ರೈಸ್ತರ ಸೌಲಭ್ಯವನ್ನು ಪಡೆದಿರ್ತಕ್ಕಂಥ ವಲಯರು ಮತ್ತು ಸ್ವಲ್ಪ ಮಾದಿಗರು ಇರ್ಬೋದಿಲ್ಲ ಅಂತೇಳಿ ಅವರಿಲ್ಲಕ್ಕ ಆ ಸೌಲಭ್ಯ ಪಡೆದಿರ್ತಕ್ಕಂಥ ನಕಲಿ ಏನು ವಲಯ ಮಾದಿಗರದವರು ಅವರನ್ನು ಹೊರಗಿಟ್ಟು ಒರಿಜಿನಲ್ ವಲಯರ ಮಾದಿಗರನ್ನು ತಗೋರಿ. ಈ ಮೂರು ಬೇಡಿಕೆಗಳು ಮುಖ್ಯವಾಗಿರ್ತಕ್ಕಂಥ. ಅದಕ್ಕಾಗಿ ಸರ್ಕಾರಕ್ಕೆ ಈ ನಮ್ಮ ಛಲವಾದಿ ಸಮುದಾಯ ಕೇಳಿದಟ್ಟೆ ಇದನ್ನು ನೀವು ಪ್ರಜ್ಞಾವಂತರೆದರ ಇದ್ರ ಬಗ್ಗೆ ಕುಲಶಾಸ್ತ್ರಿ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಗೆಜೆಟ್ ಚರಿತ್ರೆ ಓದಿರ್ತಕ್ಕಂಥವ್ರು ಅವರು ಈ ಸರ್ಕಾರದ ಸಮ್ಮುಖದಲ್ಲಿ ಅವರು ಕರೆಸಿ ದಾಖಲೆಗಳು ಕೊಡಲಿ. ಆ ದಾಖಲೆಗಳ ಆಧಾರದ ಮೇಲೆ ಪುನರ್ ಪರಿಶೀಲಿಸಿ ಇದನ್ನು ಪುರಸ್ಕರಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಂತೇಳಿ ವಲಯ ಸಮುದಾಯದ ಬೇಡಿಕೆ ವಿನ ಇದನ್ನು ವಿರೋಧಿಸತಕ್ಕಂಥ ಎಲ್ಲೂ ಇಲ್ಲವಲ್ಲ. ವಲಯರು ವಿರೋಧಿಸಬೇಕಾದರೆ ಇದು ಸದಾಶಿವ ಆಯೋಗ ಹೋರಾಟ ನಡೆದಾಗೆ ವಿರೋಧಿಸಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ದಾಖಲೆ ಕೂಡ ನಿಮಗೆ ಸಿಗಲ್ಲ. ಯಾರು ಕೂಡ ನಾವು ವಿರೋಧಿಸಿಲ್ಲ. ಯಾಕೆ ವಿರೋಧಿಸಿಲ್ಲ ಅಂದರೆ ಮಾನ್ಯ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಶಿಷ್ಯ ಬಿ ಶ್ಯಾಮ್ ಸುಂದರ್ ಸಾಹೇಬ್ರ ಶಿಷ್ಯ ಕಾಂಶಿರಾಮ್ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ಏನು, ಬಾಬಾ ಸಾಹೇಬ್ ಇಚ್ಛೆ ಏನಿತ್ತಂದರೆ ಜಿಸ್ಕಿ ಜಿತನಾ ಸಂಖ್ಯಾ ಭಾರಿ ಉಸ್ಕಿ ಉತ್ತನಾ ಭಾಗಿದಾರಿ. ಇದು ಬಾಬಾ ಸಾಹೇಬ್ರ ಕನಸು ಕೂಡ ಆಗಿತ್ತು. ಅದಕ್ಕೆ ಹೇಳ್ತಾರೆ ಬಾಬಾ ಸಾಹೇಬರು 101 ಜಾತಿ ಅಂದರೆ ಕೇವಲ ನೀವು ಹೊಲೆಯರು ಮಾತ್ರ ಲಾಭ ಪಡ್ಕೊಳ್ತಕ್ಕಂಥದ್ದಲ್ಲಪ್ಪ, ಈ 101 ಜಾತಿಯ ಪಟ್ಟಿಯಲ್ಲಿರ್ತಕ್ಕಂಥ ಕಡ ವ್ಯಕ್ತಿ ಕೂಡ ಮೀಸಲಾತಿ ಲಾಭ ಕೊಡಬೇಕು ಅಂತಕ್ಕಂಥದ್ದು ಆ ಆಶಯ ಹೊಲೆಯರಿಗಿದ್ದ ಪ್ರಯುಕ್ತ ಯಾರ ಜನಸಂಖ್ಯೆ ಎಷ್ಟಿದೆ ಅಷ್ಟು ಮೀಸಲಾತಿ ಸಿಗಲಿ ಅಂತ ತಾಳ್ಮಿದ್ದಿದ್ದು. ಆದರೆ ಇವತ್ತಿನ ದಿವಸ ಅದೇ ಹೊಲೆಯರ ಅಂಕಿ ಸಂಖ್ಯೆಯನ್ನು ಕುಗ್ಗಿಸ್ತು. ಅದು ಓಪನ್ ಸೀಕ್ರೆಟ ಕಾನೂನು ಬಾಹಿರವಾಗಿ ಸರ್ಕಾರ ದಾಖಲೆಗಳ ವಿರುದ್ಧವಾಗಿ ನೀವು ಪಟ್ಟಿಯನ್ನು ಪ್ರವರ್ಗವನ್ನು ಸಿದ್ಧಪಡಿಸಿದ್ರಿ. ಜೊತೆಗೆ ಕಂಟೆಂಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಹೈಕೋರ್ಟ್ಗಳ ವಿರುದ್ಧವಾಗಿ ತಗೊಂಡ್ರಿ. ಅದಕ್ಕಾಗಿ ಇದು ವಿರೋಧ ಮಾಡ್ತಾ ಇದ್ದಾರೆ ಅಂತ. ಇನ್ನೊಂದು ವಿಷಯ ಮೇಜರ್ ಏನದಣ್ಣ, ಹಾಂ ಈಗ ಲಂಬಾಣಿ ಸಮುದಾಯ 3 ಇದ್ದವ್ರು 4% ಆದರು, ಮಾದಿಗ ಸಮುದಾಯ 5.5 ಇದ್ದವ್ರು 6.5 ಆದರು, ವಲಯ ಸಮುದಾಯ ಯಾವಾಗನೂ 5 ಈಗನೂ 5. ಯಾಕೆ ನಾನು ಅದೇ ಹೇಳಿದೆ ನಿಮಗೆ. ನೋಡಿ ಪ್ರವರ್ಗ ಒಂದರಲ್ಲಿ ಏನು ಛಲವಾದಿಗಳು ಸೇರಿಸರು, ಬಾಕುಡ ಸೇರಿಸರು, ಪ್ರವರ್ಗ ಸಿದಲ್ಲಿ ಏನು ಮಾದಿಗ ಪಟ್ಟಿಯಲ್ಲಿ ಪರ್ಯಾಯ ಸೇರಿಸರು, ಆಟೋಮೆಟಿಕ್ಕಾಗಿ ಇವ್ರು 4 ಲಕ್ಷ ಚಿಲ್ಲರೆ ಕಡಿಮೆ ಆಗಿಬಿಟ್ರು. 4 ಲಕ್ಷ ಕಡಿಮೆ ಆದಾಗ ನಿಮಗೆ ಯಥಾಸ್ಥಿತಿ ಸ್ಟೆಥೋಸ್ಕೋಪ್ ಮೇಂಟೈನ್ ಮಾಡಿದ್ರು. ನಾವು ಖುಷಿ ಪಟ್ವಿ 15% ಇರ್ತಕ್ಕಂಥ ಮೀಸಲಾತಿ ಸಂಖ್ಯೆ ನಮ್ಗೆ 17 ಆಯಿತು. ಅದು ಯಾರಿಗೆ ಕೊಟ್ಟರು? ಸ್ಪರ್ಶ ಜಾತಿಯವ್ರಿಗೆ ಕೊಟ್ಟರೆ 2% ನಿಮಗಲ್ಲ 17%ಗೆ ಮಾಡಿದ್ರು ಅವರು. ಇವಾಗ ಏನು ಒಳ ಮೀಸಲಾತಿ ಜಾರಿ ಆಗಿದೆಲ್ಲ ಇದು 17% ಆಗಿರೋದ 15%? ಇಲ್ಲ 17% ಆಗಿದ್ದು. ಆದರೆ 17% ಈ ಪರ್ಸೆಂಟೇಜ್ ಮತ್ತು ಇವ್ರು ಬೈಫರ್ಕೇಶನ್ ಮಾಡಿದ್ದು ನೋಡಿದ್ರೆ ಈ 15% ಹೊಲೆಯರಿಗೆ 1% ಇಲ್ಲ, 5.5 ಇದ್ದದ್ದು ಇವ್ರಿಗೆ 5 ನಿಂತರು. ಸ್ಪರ್ಶ ಜಾತಿಗಳೇ ಇದನ್ನ ಅವರಿಗೆ ಲಾಭ ನೋಡಿ. ಇಲ್ಲಿ ಎಷ್ಟು ಸೂಕ್ಷ್ಮ ಅವಲೋಕನ ಮಾಡಬೇಕು ಡಾಕ್ಟ್ರೇ. ಏನಂದರೆ ಇದರಲ್ಲಿ ಮಾದಿಗರು ಕೂಡ ಅನ್ಯಾಯ ಆಗುತ್ತೆ. ಏನಾಗುತ್ತೆ? ಉದಾಹರಣೆ ಈಗ 51,000 ಬ್ಯಾಕ್ಲಾಗ್ ಹುದ್ದೆಗಳಿವೆ ಕರ್ನಾಟಕದಲ್ಲಿ 2000ರಿಂದ 2024 ಒಮ್ಮೆ ತುಂಬಿಲ್ಲ. ಈ 51,000 ಹುದ್ದೆಗಳ ಬ್ಯಾಕ್ಲಾಗ್ ತುಂಬತಕ್ಕಂಥ ಸಂದರ್ಭದಲ್ಲಿ ಹೊಲೆಯ ಮತ್ತು ಮಾದಿಗರಲ್ಲಿ ಇವರಿಗೆ ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಗಲ್ಲ. ಯಾಕೆ ಅಂದರೆ ಈ ಎಂಟ್ರೆನ್ಸ್ ಫಿಕ್ಸ್ ಮಾಡ್ತಾರೆ, ಹೆಂಗೆ KPSC ಒಳಗೆ ಮಾಡ್ತಾರಲ್ಲೋ ಎಂಟ್ರೆನ್ಸ್ ಫಿಕ್ಸ್ ಮಾಡಿ ಮಿನಿಮಮ್ 50 ಮಿನಿಮಮ್ ತೊಗೋಬೇಕಾದ್ರೆ ನಿಮ್ಗೆ 49 ಕೊಡ್ತಾರೆ, 48 ಕೊಡ್ತಾರೆ. ಆವಾಗ ಅಂದ್ರೆ ಪರ್ಫೆಕ್ಟ್ ಇದ್ದಿರ್ತಕ್ಕಂಥ ಒಬ್ಬ ಯಾರೋ ತುಂಬ ಸ್ಟ್ರಾಂಗ್ ಆಗಿ ಕಂಟೆಸ್ಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗೆ ಅವನು ಎಲಿಜಿಬಲ್ ಆಗಿ ನಿಮ್ಮ 5 ಹುದ್ದೆಗಳಲ್ಲಿ ಮಾದಿಗರ 6 ಹುದ್ದೆಗಳು ಅವ ಒಂದು 3 ಒಂದು 5 ಹೋಗ್ತಾನೆ. ಉಳಿದ 6 ಹುದ್ದೆಗಳು ಏನಿವೆಲ್ಲೋ ಇವು ಕ್ಯಾರಿ ಫಾರ್ವರ್ಡ್ ಮಾಡಿಬಿಟ್ಟು ಟಚಬಲ್ ಕೊಟ್ಬಿಡ್ತಾರೆ. ಹೆಸರು ನಿಮ್ಮದು ಮತ್ತೆ ಉಳಿದಿರ್ತಕ್ಕಂಥದ್ದು. ಇದಕ್ಕೊಂದು ಜ್ವಲಂತ ಎರಡೂ ಸಮುದಾಯಕ್ಕೆ ಎಸ್ ಕ್ಯಾರಿ ಫಾರ್ವರ್ಡ್. ಎಸ್ ಈ ಕ್ಯಾರಿ ಫಾರ್ವರ್ಡ್ ಶಿಫಾರಸಿನಿಂದ ಹೊಲೆಯರಿಗೂ ನುಕ್ಸಾನಿದೆ, ಹೊಲೆಯರಿಗೂ ಅನ್ಯಾಯ ಆಗಿದೆ, ಮಾದಿಗರ ಇದಕ್ಕೊಂದು ಜ್ವಲಂತ ಸಾಕ್ಷಿ. ಹೊಲೆಯರಿಗೆ ಯಾಕೆ ಅನ್ಯಾಯ ಆಗ್ತದೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಕೊಡ್ತೀನಿ ನಿಮಗೊಂದು. 1952ರಿಂದ ಕೋಲಾರ ಜಿಲ್ಲೆಯಲ್ಲಿ MP ಟಿಕೆಟ್ ನೀವು ಗಮನಿಸಿದಾದಾಗ 11 ಬಾರಿ ಮಾದಿಗರಿಗೆ MP ಟಿಕೆಟ್ ಕೊಟ್ಟಿದ್ದಾರೆ, 4 ಬಾರಿ ಬೋವಿಗಳ ಟಿಕೆಟ್ ಕೊಟ್ಟಿದ್ದಾರೆ, 1 ಬಾರಿನೂ ಕೂಡ ಹೊಲೆಯರಿಗೆ ಕೊಟ್ಟಿಲ್ಲ. ದಿಸ್ ಈಸ್ ಕ್ಯಾರಿ ಫಾರ್ವರ್ಡ್ ಟ್ಯಾಕ್ಟಿಸ್ ಅಂತಾರೆ. ಇದು ಟ್ಯಾಕ್ಟಿಸ್. ಅದು ಇದಕ್ಕೆ ಮುಂದೆ ಏನು ಮಾಡ್ತಾರೆ ಅಂದರೆ ಅವರು
ಪೆನ್ನು ಅವ್ರ ಕೈದಾಗ ಇದು ದಸ್ತಾವೇಜ್ ಇದು ಪ್ರಯುಕ್ತ ನಾಗಮೋಹನ್ ದಾಸ್ ಅವರು ಶಿಫಾರಸು ಮಾಡಿರ್ತಿರೋದು NFSC ಅಂತ ಜಾರಿ ತರ್ತಾರೆ ಒಂದು ಶಬ್ದ. NFSC ಅಂದರೆ ನಾಟ್ ಫಿಟ್ ಸೂಟೇಬಲ್ ಕ್ಯಾಂಡಿಡೇಟ್. ಅದನ್ನು ಲೇಬಲ್ ಹಚ್ಚಿಬಿಟ್ಟು ಈ ಉಳಿದಿರ್ತಕ್ಕಂಥ 3, 4, 2 ಹುದ್ದೆಗಳೇನಿರ್ತಲ್ಲ ಹೊಲೆಯ ಮಾದಿಗರು ಇವ್ರಿಗೆ ಕಡೆಗಿಟ್ಟು ಟಚೇಬಲ್ಸು ತೊಗೊಂಡು ಬಿಡ್ತಾರೆ. ಈ ಟೆಕ್ಟಿಸ್ ಅವ್ರಿಗೆ ಅರ್ಥ ಆದ ಪ್ರಯುಕ್ತ ಇವತ್ತು ಕೂಡ ಅವರು ಟಚೇಬಲ್ಸು ಪ್ರತಿರೋಧ ಮಾಡ್ತಾ ಇಲ್ಲ. ಹೆಚ್ಚಿಗೆ 2% ಹೆಚ್ಚಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ನಿಜವಾಗ್ಲೂ ಅನ್ಟಚಬಲ್ಸ್ ಕೊಡಬೇಕಾಗಿತ್ತು. ಅಟ್ಲೀಸ್ಟ್ 1%ಅಲ್ಲಿ ಇಬ್ಬರಿಗೆ ಅರ್ಧ ಕೊಡಬೇಕಾಗಿತ್ತು. ಅದು ಹಾಗೆ ಮಾಡಿಲ್ಲ. ಅದರಲ್ಲೂ ಹೊಲೆಯರಲ್ಲೇ ಒಂದು 0.5% ಕಿತ್ಕೊಂಡು ಹೊಲೆಯರಲ್ಲೇ 0.5% ಕಿತ್ಕೊಂಡು ಮತ್ತು ಬೇರೆ ಲಂಬಾಣಿ ಜನಾಂಗ ಕೊಟ್ಟಿರ್ತಕ್ಕಂಥ ಗಮನಿಸ್ತಾ ಇದ್ದೀವಿ. ಸೊ ಅದಕ್ಕಾಗಿ ಒಟ್ಟಾರೆಯಾಗಿ ನಮ್ಮ ಏನು ಹೊಲೆಯ ಕುಲದ ಅಭಿಪ್ರಾಯ ಏನಂದರೆ ವರದಿಯನ್ನು ವಿರೋಧ ಮಾಡ್ತಕ್ಕಂಥದ್ದಲ್ಲ, ವರದಿಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ವಿರೋಧ ಮಾಡ್ತಕ್ಕಂಥದ್ದು, ವರದಿಯನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದಲ್ಲ, ವರದಿಯನ್ನು ಪುರಸ್ಕರಿಸಿ ಪರಿಷ್ಕರಿಸಿ ಅಂತಕ್ಕಂಥ ಬೇಡಿಕೆ. ಪರಿಷ್ಕರಿಸೋದು ಕೂಡ ಹೊಲೆಯವರು ಬರೀ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಹೇಳ್ತಾರೆ. ದಾಖಲೆಗಳಿವೆ ನಮ್ಮ ಹತ್ರ, ದಾಖಲೆಗಳ ಆಧಾರದ ಮೇಲೆ ನೀವು ಪರಿಷ್ಕರಿಸಿರಿ ಅಂತಕ್ಕಂಥದ್ದು ಈ ಹೊಲೆಯರ ಕೂಗಿವೆನ. ನಾವು ಮಾದಿಗರಿಗೆ ಸಿಕ್ಕಿರ್ತಕ್ಕಂಥ ಅಸೂಯೆ ಪಡಲ್ಲ. ಇರಲಿ, ಅವ್ರಿಗೆ 6% ಕೊಡ್ರಿ, ಬೇಡ ಅನ್ನಂಗಿಲ್ಲ. ನಮಗೆ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ರಿ. ನಮ್ಮ ಜನಸಂಖ್ಯೆಗೆ 5 ಕೂಡ್ತಿತ್ತಲ್ಲಪ್ಪ. ಇವೆಲ್ಲ ಸೆಟ್ರೇಟ್ ಮಾಡಿರಿ 3 ಅಂಶಗಳು. ಈ 3 ಅಂಶಗಳು ಯಾವುದು? ಈ ನಕಲಿ ಬೇಡ ಜಂಗಮರು ಹೊರಗೆ ಹಾಕ್ರಿ, ಕ್ರೈಸ್ತ ಧರ್ಮಕ್ಕೆ ಹೋದವ್ರಿಗೆ ಹೊರಗೆ ಹಾಕ್ರಿ, ಈ ಪ್ರವರ್ಗ ಎ ಮತ್ತು ಮಾದಿಗರಲ್ಲಿ ಸೇರಿರ್ತಕ್ಕಂಥ ಪ್ರವರ್ಗ ಡಿ ಅಲ್ಲಿ ಸೇರಿರ್ತಕ್ಕಂಥ ವರ್ಗದಲ್ಲಿ ಸೇರಿಸ್ರಿ. ಈ 3 ಕನ್ಸಾಲಿಡೇಟ್ ಮಾಡಿದ ನಂತರ ಸಂಖ್ಯೆ ಫಿಕ್ಸ್ ಮಾಡಿರಿ. ಸಂಖ್ಯೆ ಫಿಕ್ಸ್ ಮಾಡಿದ ನಂತರ ನೀವು ನಮಗೆ 5% ಸಿಗ್ತಾ 5 ಕೊಡ್ರಿ, ಬೇಡ ಆದರೆ ಅದು ಅಪ್ಡೇಟ್ ಮಾಡಿ. ಇದು ನಮ್ಮ ಹೊಲೆಯರ ಬೇಡಿಕೆ ಆಗಿದೆ. ನಿಮಗೆ ಸ್ಟ್ಯಾಟಿಸ್ಟಿಕ್ ಕೊಟ್ಟರೆ, ನೀವು ಅನುದಾನದ ಸ್ಟ್ಯಾಟಿಸ್ಟಿಕ್ ಕೊಟ್ಟರೆ, ನೀವು ಆದಿಜಾಂಬವ ಅನುದಾನ ಬೇಡ, ಸಫಾಯಿ ಕರ್ಮಚಾರಿ ಅನುದಾನ ತಗೋರಿ, ಅಂಬೇಡ್ಕರ್ ಅಭಿವೃದ್ಧಿ ಅನುದಾನದ ಬಳಕೆ ತಗೋರಿ, ಭಾಗಶಃ ಮಾದಿಗರು ತೆಗೆದುಕೊಂಡದಕ್ಕೆ ನಾವು ದಾಖಲೆ ಕೊಡ್ತೀವಿ. 1000 ಅಂದರೆ 1,000 ಚಿಲ್ಲರೆ, 3,000 ಚಿಲ್ಲರೆ ಅವರು ಅನುದಾನ ತೊಂದರೆ, 354 ಲಕ್ಷ ಇವರು ಅನುದಾನ ತೊಂದರೆ. ಅದಕ್ಕೂ ಎವಿಡೆನ್ಸ್ ಕೊಡ್ತೀನಿ ನಾನು. ಇವೆಲ್ಲ ಬೇಡವಾಗಿರ್ತಕ್ಕಂಥ ವಿಷಯ. ಕೆದರ್ಕೊತ ಹೋದ್ರೆ ಆಳವಾಗಿ ಹೋಗ್ತೀವಿ. ಅದಕ್ಕಾಗಿ ಮಾದಿಗ ಸಹೋದರಿಗೆ ನಮ್ಮದು ಬೇಡಿಕೆ ಇಷ್ಟೇ, ನೀವು ಅದೇ ಬೇಡಿಕೆ. ಆ ನಕಲಿ ಹೋಲಿ, ಬೇಡ ಜಂಗಮರು ಹೋಲಿ, ಧರ್ಮ ಪರಿವರ್ತನೆಗೊಂಡಿರ್ತಕ್ಕಂಥ ಕ್ರೈಸ್ತರು ಹೋಗಲಿ, ಅದು ಹೊಲೆಯರಿರಲಿ ಮಾದಿರಲಿ, ದೆನ್ನ ಸರ್ಕಾರದ ಪಟ್ಟಿಯಲ್ಲಿ ಇರ್ತಕ್ಕಂಥ, ಸರ್ಕಾರದ ಶಿಫಾರಸಿನಲ್ಲಿ ಇರ್ತಕ್ಕಂಥ ಈ ಪ್ರವರ್ಗಗಳು ಹೊಲೆಯ ಗುಂಪಿಗೆ ಸೇರಿಸಿರಿ. ಅವೆಲ್ಲ ಕನ್ಸಲ್ಟೇಟ್ ಮಾಡಿ ಅಂಕಿ ಸಂಖ್ಯೆ ಆಗಲಿ. ನಿಮ್ಗೆ 6% ನಿಮ್ಗೆ ಹೆಚ್ಚಿಗೆ ಆಗ್ತಂದ್ರೆ ಕೂಡ ಹೆಚ್ಚಿಗೆ ತೋರಬೇಡ ಅನ್ನಂಗಿಲ್ಲ. ಹೊಲೆಯರಿಗೆ ಹೆಚ್ಚಿಗೆ ಆಗ್ತಿತ್ತಂದ್ರೆ ಹೆಚ್ಚಿಗೆ ಕೊಡ್ರಿ. ಅದು ಅಂಕಿ ಸಂಖ್ಯೆ ಆಧಾರ ಮೇಲೆ. ಇದು ಸಾಮಾಜಿಕ ನ್ಯಾಯ ಇರಬೇಕು. ಇದು ಸಾಮಾಜಿಕ ನ್ಯಾಯ ಯಾಕಿರ್ಬೇಕಂದ್ರೆ ಭಾರತದ ಸಂವಿಧಾನದ ವಿಧಿ 14(5), 15(5), 16(5) ಇವು ಎಲ್ಲರಿಗೂ ಕೂಡ ಯಾರಿಗೂ ತಾರತಮ್ಯ ಮಾಡಲಾರ್ದೇ, ಯಾರಿಗೂ ಅನ್ಯಾಯ ಆಗಲಾರ್ದೇ ನಾವು ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತೇಳಿ ಸಂವಿಧಾನದ ಆಶೆ, ಬಾಬಾ ಸಾಹೇಬರ ಆಶೆ ಆಯಿತು. ಅದಕ್ಕಾಗಿ ನಿನ್ನೆ ದಿವಸ ಹೋರಾಟ ಮಾಡಿದ್ದೀವಿನ. ಯಾರಿಗಾದರೂ ತುಚ್ಚು ಮಾತಾಡಬೇಕು, ನಿಂದಿಸು, ಅಲ್ಲಿ ಯಾವ ಕೂಡ ಆ ರೀತಿಯ ಹಿತಘಟನೆಗಳಾಗಲಿಲ್ಲ, ಯಾರ ನಿಂದನೆ ಕೂಡ ಆಗಲಿಲ್ಲ. ಕೂಗು ಒಂದೇ ಇತ್ತು, ಜಿಸ್ಗಿ ಜಿತ್ನಿ ಸಂಖ್ಯಾ ಭಾರಿ ಉಸ್ಕಿ ಉತ್ತನ ಭಾಗಿದಾರಿ. ಇನ್ನೊಂದು ವಿಷಯ ಏನು ಬರ್ತದ, ಹಿಂದಿನ ಹಿಡ್ಕೊಂಡು ದಲಿತ CM ಅಂತ ಹೇಳಿ ಹೋಗಿ ಬಂದಾಗ ಬಲಗೈ ಸಮುದಾಯದವ್ರ ಹೆಸರೇ ಬಂದವ. ಬಸವಲಿಂಗಪ್ಪ ಆಗಿರ್ಬೇಕು, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೇಕು, ಈ ಪ್ರಿಯಾಂಕ್ ಖರ್ಗೆ ಆಗಿರ್ಬೇಕು, ಅಥವಾ ಡಾಕ್ಟರ್ H.C. ಮಾದೇವಪ್ಪ, G. ಪರಮೇಶ್ವರ್ ಅವರು, ಅವ್ರ ಹೆಸರು ಕೇಳಿ ಬರ್ತದ. ಈ ಸರ್ವೆ ನೋಡಿದಾಗ ಈ ಸಂಖ್ಯೆ ಕುಗ್ಗಿಸೋದ್ರ ಮೂಲಕ ಈ ದಲಿತ CM ಅನ್ನು ಅಂದ್ರೆ ಬಲಗೈ ಸಂಬಂಧಿತ ಜಾತಿಗಳ ಸಂಖ್ಯೆ ಕಡಿಮೆ ಇದೆ, ನಾವೇ ಡಾಮಿನೇಟ್ ಇದೀವಿ ಅಂತಕ್ಕಂಥ ಕುತಂತ್ರ ನಡೆದಿದೆ. CM ಒಳಗೆ ಇವ್ರೇನು ಈಗ ಮುನ್ನೆಲೆಗೆ ಅದಾವಲ್ಲ ಹೆಸರು, ಅವರು ಸಂಖ್ಯೆ ಕುಗ್ಗಿಸಿ ಅವರು ಬಲ ಕಡಿಮೆ ಮಾಡೋ ವ್ಯವಸ್ಥಿತ ಕುತಂತ್ರ ಇಲ್ಲಿ ಎದ್ದು ಕಾಣಕತ್ತದ. ಒಂದು ನೀವು ಗಮನಿಸಿರ್ಬೋದು, ಇದು ಒಂದು ವ್ಯವಸ್ಥಿತ ಕುತಂತ್ರ ಹೌದು. ನೀವು ಪತ್ರಿಕಾ ಮಾಧ್ಯಮ ನೋಡಿ, ಚುನಾವಣೆ ಪೂರ್ವದಲ್ಲಿ ಈ ಮಾದಿಗ ದಂಡೋರ ಸಮುದಾಯ ಒಂದು ಸಂಘಟನೆಯಿಂದ ಓಪನ್ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ರೆ ನನ್ನ ಕಡೆ ಇವೆ ಅವು. ಏನಂತ? ಛಲವಾದಿ ಸಮುದಾಯ ಸೇರಿರ್ತಕ್ಕಂಥ ಡಾಕ್ಟರ್ H.C. ಮಾದೇವಪ್ಪ, ಪ್ರಿಯಾಂಕ್ ಖರ್ಗೆ ಮತ್ತು G. ಪರಮೇಶ್ವರ್ ಸಾಹೇಬರಿಗೆ ನಾವು ವಿರೋಧ ವ್ಯಕ್ತಪಡಿಸಿ ಅವರಿಗೆ ಮತಗಳು ಹಾಕಬೇಡ್ರಿ ನೇರವಾಗಿ ಹೇಳಿರ್ತಕ್ಕಂಥದ್ದು. ಹೌದು. ಅಂದರೆ ಅವ್ರ ಮನಸ್ಥಿತಿ ಹೇಗಿದೆ ಅನ್ನೋ, ನಾವು ಎಲ್ಲೂ ಕೂಡ ಈ ಹೊಲೆಯರಾಗಲಿ ಛಲವಾದಿಗಳಾಗಲಿ ಎಲ್ಲೂ ಕೂಡ ಅವರು ನಮ್ಮ ತಮ್ಮಂದಿರ ತಿಳಿದು ಪರಿಭಾವಿಸಿ ನಾವು ಮತಗಳು ಹಾಕ್ತೀವಿನ, ಅವ್ರಿಗೆ ಎಂದೂ ಕೂಡ ನಾವು ಮಾದಿಗರು ಓಟ್ ಹಾಕ್ಬರ್ತೀವಿ. ಒಬ್ಬ ಹೊಲೆಯ ಸ್ಟೇಟ್ಮೆಂಟ್ ನಾವು ಕಾಣೋದಿಲ್ಲ. ಇನ್ನು ಎರಡನೇದೇನಪ್ಪ ಅಂದರೆ, ರಾಜಕೀಯ ಕ್ಷೇತ್ರದಲ್ಲಿ ಅನ್ಯಾಯ ಆಗಿರ್ತಕ್ಕಂಥವು ನಾವು ಭಾಳ ವಿಶ್ಲೇಷಣೆ ಮಾಡಿ ನೋಡೋದು ಬೇಡ. ಕೋಲಾರ ನೀವು ಇನ್ಸಿಡೆಂಟ್ ಅವ್ರು ಸಾಕು, MP ಗಳು ಕೊಟ್ಟಿರೋ ಟಿಕೆಟು ಅದು ಒಂದು ಸಾಕು. 11 ಸಾರಿ ಮಾದಿಗರಿಗೆ ಕೊಟ್ಟಿರ್ತಕ್ಕಂಥದ್ದು, 4 ಸಾರಿ ಬೋವಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು, 1 ಸಾರಿ ಹೊಲೆಯರಿಗೆ ಕೊಡದೇ ಇದು ಒಂದು ಎಕ್ಸಾಂಪಲ್ ಸಾಕು ಅಂತಕ್ಕಂಥ ನಿಮ್ಗೆ ಗಮನ ತರ್ತಾ ಇದೆ. ಓಕೆ ವೀಕ್ಷಕರೇ, ತಾವು ಇಲ್ಲಿವರೆಗೆ ಖ್ಯಾತ ಸಂಶೋಧಕರು ಮತ್ತು ಬಹುಜನ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ವಿಠ್ಠಲ್ ಭಗನ್ ಅವರು, ಅದೇ ರೀತಿಯಾಗಿ ಡಾಕ್ಟರ್ ಲಕ್ಷ್ಮೀಕಾಂತ್ ಸಿಂಗೆ ಅವರು ಕೂಡ ನಮ್ಮೊಂದಿಗೆ ಸುದೀರ್ಘವಾದಂಥ ಒಂದು ವಿಶ್ಲೇಷಣೆಯನ್ನು ಮಾಡಿದ್ರು. ಹೊಲೆಯ
ಬಲಗೈ ಸಂಬಂಧಿತ ಜಾತಿಗಳು ಯಾವುದೇ ಕಾರಣಕ್ಕೂ ನಾವು ಒಳ ಮೀಸಲಾತಿಯ ವಿರೋಧಿಗಳಲ್ಲ, ನಾವು ಒಳ ಮೀಸಲಾತಿಯ ಪರವೇ ಇದ್ದಿದ್ದೀವಿ. ಆದರೆ ಆ ಒಳ ಮೀಸಲಾತಿಯನ್ನು ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಪರಿಗಣಿಸಿ ಅದನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಪುರಸ್ಕರಿಸಬೇಕಂತಕ್ಕಂಥ ಒಂದು ಮಾತನ್ನು ಡಾಕ್ಟರ್ ವಿಠಲ್ ವಗ್ಗನ್ ಅವರು ಇಲ್ಲಿವರೆಗೂ ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ವಿಠಲ್ ವಗ್ಗನ್ ಸರ್ಗೆ ಮತ್ತು ಡಾಕ್ಟರ್ ಲಕ್ಷ್ಮೀಕಾಂತ್ ಸಿಂಗೆ ಅವರು ಕೂಡ ಒಂದು ಆತ್ಮೀಯವಾದಂಥ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.